ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯಪರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಚೇಡಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಚತುರ್ಥಸ್ಕಂಧಾಂತರ್ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಪ್ರಾಚೇತಸರು ಹೋದ ಮೇಲೆ ತನಕಸನಂದನಾದಿಗಳು ವಿಶೇಷವಾಗಿ ರೀತಿಯಾಗಿರ್ತಕ್ಕಂಥ ಪ್ರಾಚೇತಸರಿಗೆ ರುದ್ರದೇವರು ಅದ್ಭುತವಾಗಿರ್ತಕ್ಕಂಥ ರುದ್ರಗೀತೆಯನ್ನು ಉಪದೇಶ ಮಾಡಿ ಹೊರಟೋದ ನಂತರ ಅವರ ಮಾರ್ಗದರ್ಶನದಿಂದ ಅವರು ಹೋಗಿ ವರುಣನ ತಮ್ಮ ತಾಯಿಯ ತಂದೆ ಮಾತಾಮಹ ಅವನ ಅನುಗ್ರಹದಿಂದ ನೀರಿನಲ್ಲಿ ಕೊಡುವ ವಿದ್ಯೆಯನ್ನು ಪಡೆದು ಯಾರು ವಿಘ್ನ ಬೇಡ ಅಂತ ತಿಳ್ಕೊಂಡು ಅಂಥೇಳಿ ಸಮುದ್ರ ತಳದಲ್ಲಿಯೋ ಅಥವಾ ಆ ನಾರಾಯಣ ಸರೋವರ ತಳದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾಯಿದ್ದಾರೆ. ನಾರಾಯಣ ಸರೋವರದ ತಳದಲ್ಲಿ ಇಲ್ಲಿವರೆಗೂ ಧ್ರುವ ತಪಸ್ಸು ಮಾಡ್ದ, ಪೃಥ್ವಿರಾಜ ತಪಸ್ಸು ಮಾಡ್ದ,
ಇವ್ರು 10,000 ತಪಸ್ಸು ಮಾಡಿದ್ರು. ಏನರ್ಥ? ತಪಸ್ಸು ಅಂತಂದ್ರೆ ಏನು? ನಾವು ಮಾಡಲಿಕ್ಕೆ ಬರಂಗಿಲ್ಲೇನು? ತಪಸ್ಸಿನಿಂದಲೇ ಪರಮಾತ್ಮ ಯಾಕೆ ಒಲಿತಾನೆ? ಇಂಥ ಒಂದು ಪ್ರಶ್ನೆಗೆ ಒಂದು ಮಾತು ನೆನಪನ್ನ ಇಟ್ಕೊಳ್ಬೇಕು. ಹೇಗೆ ಅಂತಕೊಂಡಂತಂದರೆ, ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಅಚೀವ್ಮೆಂಟ್, ಒಂದು ಸಿದ್ಧಿಯನ್ನು ಪಡೆಯಬೇಕಾಗಿದ್ದರೆ ಹಗಲು ರಾತ್ರಿ ಅದಕ್ಕೆ ಪರಿಶ್ರಮ ಪಡಬೇಕಾಗ್ತದೆ. ಉದಾಹರಣೆಗೆ, ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಪಡೆಯತಕ್ಕಂಥ ವ್ಯಕ್ತಿ ಅದಕ್ಕಿಂತ ಮೊದಲು 10-20 ವರ್ಷ ಸಾಧನೆ ಮಾಡಿರ್ತಾನೆ. ಬೆಳಗ್ಗೆ ಸಾಯಂಕಾಲ ಟೈಮ್ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಮಾಡಿ 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 ಅದರ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಎಲ್ಲ ಸುಧಾರಿಸಿಕೊಂಡು ಒಂದು ದಿವಸ ಆ ಒಲಿಂಪಿಕ್ನಲ್ಲಿ, ಮೊದಲು ಒಲಿಂಪಿಕ್ನಲ್ಲಿ ಪ್ರವೇಶ ಸಿಗಬೇಕು, ಅದಕ್ಕೊಂದು ಸಾಧನೆ ಬೇಕು, ಅದೊಂದು ಸಾಧನೆ, ಅದು ಕೂಡ ತಪಸ್ಸೆ. ಆದರೆ ಆ ತಪಸ್ಸಿನ ಫಲ ಅಲ್ಲೊಂದು ಕೀರ್ತಿ, ಹಣ, ನಂತರ ಅಡ್ವರ್ಟೈಸ್ಮೆಂಟ್, ಮುಗೀತು. ಎರಡನೇ ಸಲ 3ನೇ ಸಲ ಅದೇ ರೀತಿಯ ಗೋಲ್ಡ್ ಮೆಡಲ್ ಸಿಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಓಡುವುದರಲ್ಲಿ ಸಾಧನೆ. ಇನ್ನು ಕೆಲವು ಸಲ ಕ್ರಿಕೆಟ್ನಲ್ಲಿ ಹಗಲು ರಾತ್ರಿ ಸಾಧನೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಬಾಲ್ ಬಂದರೆ ಯಾವುದು ಹೇಗೆ ಮಾಡಬೇಕು, ಹೇಗೆ ಕ್ಯಾಚ್ ಹಿಡಿಬೇಕು, ಹೇಗೆ ಫೀಲ್ಡಿಂಗ್ ಮಾಡಬೇಕು, ಹೇಗೆ ಬಾಲಿಂಗ್ ಆಗಬೇಕು, ಬ್ಯಾಟ್ಸ್ಮನ್ ಈ ರೀತಿ ಆಡ್ತಾಯಿದ್ರೆ ಯಾವ ರೀತಿ ಬಾಲಿಂಗ್ ಮಾಡಬೇಕು, ಅದು ಕೂಡ ಒಂದು ತಪಸ್ಸೆ. ತಪಸ್ಸಲ್ಲ ಅಂತ ಹೇಳಿದವರು ಯಾರು? ನಮ್ಮ BRCಯಲ್ಲಿ ಹಗಲು ರಾತ್ರಿ ರಿಸರ್ಚ್ ಮಾಡ್ತಾ ಇರ್ತಾರೆ. TFRನಲ್ಲಿ, ಟಾಟಾ ಫಂಡಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮಾತನಾಡೋದು ಅದರ ಬಗ್ಗೆ, ರಿಸರ್ಚ್ ಮಾಡೋದು ಅದರ ಬಗ್ಗೆ, ಓದೋದು ಅದರ ಬಗ್ಗೆ, ಅದೇ ತಲೆಯಲ್ಲಿ ಚಿಂತನೆ ಇರ್ತದೆ. ಇದು ಕೂಡ ಒಂದು ತಪಸ್ಸು. ಈಗ ನಮ್ಮಲ್ಲಿ ಕೆಲವರು ಈ ಆಧ್ಯಾತ್ಮಿಕ ವಾಟ್ಸ್ ಗ್ರೂಪ್ ನಡೆಸ್ತಾರೆ. ಅದನ್ನು ನಡೆಸಬೇಕು ಅಂತಂದರೆ ಅದಕ್ಕೆ ಸಂಬಂಧಿಸಿದಷ್ಟೇ ವಿಚಾರಗಳು ಬರಬೇಕು, ಬೇರೆ ಬಂದರೆ ಅವ್ರಿಗೆ ನಮ್ಮ ಕಳಿಸ್ಬೇಡಿ ಅಂತ ಅನ್ಬೇಕು, ತಾವೇ ಸ್ವತಃ ರೀತಿಯಾಗಿರ್ತಕ್ಕಂಥ ಮಾಡಿ ಹಾಕಬೇಕು. ಕೆಲವು ಹೆಣ್ಮಕ್ಳು ಕೂಡ ಭಾಳ ಚೆನ್ನಾಗಿ ನಡೆಸ್ತಾ ಇದೆ, ಗಂಡಸರು ನಡೆಸ್ತಾ ಇದ್ದಾರೆ. ಇದು ಕೂಡ ಒಂದು ತಪಸ್ಸೆ. ಆದರೆ ಇಲ್ಲಿ ನಮ್ಮ ಭಾಗವತಲ್ಲಿ ಹೇಳ್ತಕ್ಕಂಥ ತಪಸ್ಸು ಅಂತ ತಿಳ್ಕೊಂಡಂತಂದರೆ ಇದು ಅಷ್ಟು ಒಂದು ದಿವಸ ಮುಗಿಯತಕ್ಕಂಥ ಇದು ಅಲ್ಲ, ಫಲ ಅಲ್ಲ. ಉಳಿದ ಫಲಗಳು ಒಂದು ದಿವಸ ಮುಗಿತದೆ ಅದಕ್ಕೆ ಎಂಡ್. ಯಾವುದಕ್ಕೆ ಎಂಡ್ ಇಲ್ಲ, ಕೊನೆ ಇಲ್ಲ, ಅಂಥ ಒಂದು ತಪಸ್ಸು ಅಂತಂದರೆ ಭಗವಂತನ ಪ್ರಾಪ್ತಿ. ನೀರೊಳಗೆ 10,000 ವರ್ಷ ಹೌದು, ಪಡೀಬೇಕಾಗಿದ್ದರೆ ಶ್ರಮ ಪಡಬೇಕು. ಅಚೀವ್ಮೆಂಟ್ ಕೂತಲ್ಲೇ ಬರೋದಿಲ್ಲ, ಕೂತಲ್ಲೇ ದೇವರು ಒಲಿಯೋದಿಲ್ಲ. ಆ ಒಂದು ವಿಶಿಷ್ಟ ಅಚೀವ್ಮೆಂಟ್ ಮಾಡಬೇಕಾಗಿತ್ತು ಅಂತಕೊಂಡಂತ ಅದಕ್ಕೋಸ್ಕರ ಮತ್ಸ್ಯ ಪುರಾಣ ಹೇಳ್ತದೆ, ಸತತ ಪ್ರಯತ್ನ, ಸತತ ಧ್ಯಾನ, ಸತತ ಚಿಂತನೆ, ಇದೇ ತಪಸ್ಸು ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ ಅಂತ. ಮನುಷ್ಯ ಯಾವುದನ್ನು ಪಡೀಬೇಕು ಅಂತ ಇರ್ತಾನಲ್ಲ, ಅದಕ್ಕೋಸ್ಕರ ತಪಸ್ಸು ಮಾಡ್ತಾನೆ. ಇಲ್ಲಿಯೂ ಕೂಡ ತಪಸ್ಸು ಅಂತಂದ್ರೆ ಅದೇ, ಮತ್ತೇನಿಲ್ಲ. ಆದರೆ ಈ ತಪಸ್ಸಿನಲ್ಲಿ ಮೊಟ್ಟ ಮೊದಲು ಮೊದಲಿನ ತಯಾರಿ ಬೇಕಾಗ್ತದೆ. ಮೊದಲಿನ ತಯಾರಿ ಅಂತ ತಿಳ್ಕೊಂಡಂತಂದ್ರೆ ಏನು? ಮೊದಲೇದು ಶರೀರವನ್ನು ಅದಕ್ಕೆ ಹೊಂದಿಸ್ಕೊಳ್ಬೇಕು. ನಾವು ಏನನ್ನು ಪಡಿಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಶರೀರ ನಮಗೆ ಕೋಆಪ್ರೇಟ್ ಮಾಡಬೇಕು. ಅದಕ್ಕೆ ಶಾರೀರ ತಪಸ್ಸು ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅದರ ನಂತರ ನಮ್ಮ ಮಾತು ಎಷ್ಟು ಮಾತನಾಡ್ತೇವೆ ಅಷ್ಟು ಎನರ್ಜಿ ಹೊರಗೆ ಹೋಗ್ತದೆ. ಆದರೆ ಯಾವುದನ್ನು ಮಾತನಾಡಿದರೆ ಎನರ್ಜಿ ಇನ್ನೂ ಹೆಚ್ಚಾಗ್ತದೆ, ರೀಚಾರ್ಜ್ ಆಗ್ತದೆ.
ಅದಕ್ಕೆ ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಆ ನಂತರ ಮಾನಸಿಕವಾದ ರೀತಿಯಲ್ಲಿ ಮನುಷ್ಯ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದರೆ ಆ ಕಾಲದಲ್ಲಿ ಅದಕ್ಕೆ ಮಾನಸಿಕ ತಪಸ್ಸು ಅಂತೇಳಿ ಕರೀತಾರೆ. ಪರಮಾತ್ಮ ಭಗವದ್ಗೀತೆಯಲ್ಲಿ 3 ಥರ ತಪಸ್ಸನ್ನು ಹೇಳ್ತಾನೆ. ಮೊದಲೇ ತಪಸ್ಸು ನಾವು ಇಲ್ಲಿಂದಲೇ ಪ್ರಾರಂಭಿಸಬೇಕು. ಶಾರೀರಿಕ ತಪಸ್ಸು, ನಮ್ಮ ಶರೀರ ಶುದ್ಧ ಆಗಬೇಕಾಗಿದ್ರೆ ಏನು? ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ದೇವ್ರ ಪೂಜೆ ಮಾಡಲೇಬೇಕು. ಆ ನಂತರ ಶಾಸ್ತ್ರವನ್ನು ಓದಿರ್ತಕ್ಕಂತಹ ಭಗವಂತನ ಸನ್ನಿಧಾನ ಇದ್ದ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು. ನಮಗೆ ವಿದ್ಯೆ ಹೇಳ್ಕೊಡ್ತಕ್ಕಂಥ ಗುರುವಿನ ಪೂಜೆ ಮಾಡಬೇಕು. ನಮಗೆ ಪಾಠ ಹೇಳದೇ ಇದ್ದರೂ ಕೂಡ ಸ್ವಾಮಿಗಳಂಥ ಜ್ಞಾನಿಗಳು ಅದ್ಭುತವಾದ ಜ್ಞಾನದಿಂದ ಅನುಗ್ರಹವನ್ನು ಮಾಡ್ತಾರಂತಲ್ಲ, ಅಂಥವರ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕು ಅಂದರೆ ಏನು? ಪ್ರತಿಮೆ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡ್ತೇವೆ. ಹಾಗೆ ಗುರುಗಳು ದೊಡ್ಡವರು ಬಂದಾಗ ಪಾದ ಪೂಜೆ ಮಾಡ್ತೇವೆ. ಇಷ್ಟೇ ಅಲ್ಲ, ಭಜ ಪೂಜಾಯಾಮ್ ಅಂತ ಹೇಳಿ ಹೆಸರಿದೆ. ಅವರು ಹೇಳಿದ್ದನ್ನು ಕೇಳಿ ತಿಳಿದುಕೊಳ್ಬೇಕು. ಅವ್ರು 2 ರೀತಿಯಾಗಿರ್ತಕ್ಕ ಉಪದೇಶ ಮಾಡ್ತಾರೆ. ಒಂದು, ಇದನ್ನು ತಿಳಿದುಕೊಳ್ಳಿ ಅಂತ ಉಪದೇಶ ಮಾಡ್ತಾರೆ. ಇವುಗಳನ್ನು ಆಚರಣೆ ಮಾಡಿ ಅಂತ ಉಪದೇಶ ಮಾಡ್ತಾರೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಜಗತ್ತಿನ ಸೃಷ್ಟಿ ಮಾಡ್ತಾನೆ ಇತ್ಯಾದಿ ವಿಷಯಗಳು ನಾವು ಆಚರಣೆಯಲ್ಲಿ ತರಲಿಕ್ಕಾಗೋದಿಲ್ಲ. ಅದನ್ನು ಕೇಳಿ ತಿಳಿದು ಅವನಲ್ಲಿ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಆನಂತರ ದೇವತೆಗಳು ದ್ವಿಜ ಗುರು ಅಂತಿಕೊಂಡಂತಂದರೆ ಇವರನ್ನು ಪೂಜೆ ಮಾಡೋದರಿಂದಾಗಿ ನಮ್ಮ ಪಾಪಗಳು ಹೊರಟೋಗ್ತವೆ. ನಮ್ಮ ಉನ್ನತಿಗೆ ಹರಡಲ್ ನಾವು ಮಾಡಿದ ಪಾಪಗಳು. ನಮ್ಮ ಈ ಪಾಪಗಳನ್ನು ದೂರೀಕರಿಸಬೇಕು. ಅದರ ಜೊತೆಗೆ ಶೌಚ, ಪಾವಿತ್ರ್ಯ ಬಹಳ ಮಹತ್ವಪೂರ್ಣವಾದದ್ದು. ಅಯೋಗ್ಯ ವ್ಯಕ್ತಿಗಳ ಜೊತೆಗೆ ಕೂತ್ಕೊಳ್ಳೋದಲ್ಲಾಗಲಿ, ಅಯೋಗ್ಯ ವ್ಯಕ್ತಿಗಳ ಜೊತೆಗೆ ಹರಟೆ ಹೊಡೆಯೋದಾಗಲಿ, ಅಯೋಗ್ಯವಾಗಿರ್ತಕ್ಕಂಥ ಚಾಟ್ ಮಾಡೋದಾಗಲಿ, ಅಯೋಗ್ಯವಾಗಿರ್ತಕ್ಕಂಥ ಗೇಮ್ ಕೇಳೋದಾಗಲಿ, ಇದು ಯಾವುದು ನಮ್ಮ ಟೈಮ್ ಬಹಳ ಮಹತ್ವ ಇದೆ. ಒಂದೊಂದು ನಿಮಿಷ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದಿದೆ. ಆದ್ದರಿಂದಾಗಿ ಆ ಒಂದೊಂದು ನಿಮಿಷ ಸರಿ ಮಾಡೋದಕ್ಕೋಸ್ಕರ ನಾವು ಪವಿತ್ರ ಆಗಿರಬೇಕು. ಸ್ನಾನ, ಸಂಧ್ಯಾವಂದನ, ಜಪ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಶರೀರದ ಪಾವಿತ್ರ್ಯ ಬೆಳೆಸ್ಕೊಳ್ಬೇಕು. ಯಾಕೆ? ಈ ಶರೀರದಲ್ಲಿ ಆ ಭಗವಂತ ಬಂದು ಕೂತ್ಕೊಳ್ಳೋನಿದ್ದಾನೆ. ಈಗ ಕೂತ್ಕೊಂಡಿದ್ದಾನೆ, ಇಲ್ಲ ಅಂತಲ್ಲ, ಅನುಗ್ರಹೋನ್ಮುಖನಾಗಿ ಕೂತ್ಕೊಂಡಿಲ್ಲ. ತನ್ನೊಂದು ಸಂಕಲ್ಪ ಇದೆ, ಆ ಪ್ರಕಾರ ಇವನಿಗೆ ಪ್ರೇರಣೆ ಮಾಡಬೇಕು, ಬಂದು ಕೂತ್ಕೊಂಡಿದ್ದಾನೆ. ಸಂತೋಷಪಟ್ಟು ಅನುಗ್ರಹ ಮಾಡಬೇಕಾಗಿದ್ದರೆ ಅವನನ್ನು ಅನುಗ್ರಹೋನ್ಮುಖನನ್ನಾಗಿ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಪಾವಿತ್ರ್ಯತೆ ಬೇಕು. ಮಡಿ ಮೇಲಿಗೆ ಯಥಾಶಕ್ತಿ ಪರಿಪಾಲನೆ ಮಾಡಲೇಬೇಕು. ಆನಂತರ ಆರ್ಜವಂ, ಕಾಯೇನ ಮಾಚ ಮನುಷ್ಯ ಶಾರೀರಿಕವಾಗಿ ದುಡಿಬೇಕು, ಕಷ್ಟಪಡಬೇಕು. ಕಷ್ಟಪಡಬೇಕು ಅಂತಿಕೊಂಡಂತಂದ್ರೆ ಯಾಕೆ ಎದ್ದುಕೊಂಡಂತಂದರೆ ಶರೀರಕ್ಕೆ ನಾವು ಒಂದೇ ಸಲ ಅನೇಕ ವೇಳೆಗೆ ಒಂದೇ ಕಡೆ ಕೂತ್ಕೊಳ್ಳೋಕೆ ಕಲಿಸದೇ ಇದ್ದರೆ ಚಂಚಲವಾಗ್ತದೆ. ಆದರೆ ಇವೆಲ್ಲ ಮಾಡುವಾಗ ಒಂದು ಮಾತು ನೆನಪಿನ ಇಟ್ಕೊಳ್ಬೇಕು. ನಮಗೆ ಮಡಿ ಮೇಲಿಗೆ ಮಾಡೋರು ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಏನು ರೀ, ಇಡ್ಲಿ ಒಲೆ ಹೊತ್ತಿಸ್ಬೇಕು, ಹೊಗೆ ಮಾಡ್ಕೊಳ್ಬೇಕು, ಮನೆಯೆಲ್ಲ ಕಪ್ಪಾಗ್ತದೆ, ಮತ್ತು ಬಣ್ಣ ಹತ್ತಬೇಕು, ಅದು ಇದು ಏನೇನೋ ಪಟಾಪಟ್ ಒಂದು ಏನೋ ಬರ್ತಾರಲ್ಲ, ಏನಂತಾರೆ ಅದಕ್ಕೆ, ಹಾಂ, ಲೈಟರ್ ಬಂತು, ಗ್ಯಾಸ್ ಹಚ್ಚಿದೆ, ಚಾಲು. ಇಲ್ಲ, ಪರಿಶ್ರಮ ಪಡ್ಲಿಕ್ಕೆ ತಯಾರಾಗಬೇಕು. ನಾನೊಂದು ಸಲ ತಿರುಪತಿ
ಬೆಟ್ಟ ಹತ್ತಾ ಇದ್ದೆ. ಬೆಟ್ಟ ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕೈಲೊಂದು 4-5 ಕಿಲೋ ಸಾಮಾನು ಇದ್ದರೆ ಇರಬೇಕು, ಬಹಳ ಅದು. ಇದು ಈಗಲ್ಲ, ನಾನು ಹೇಳೋದು 30 ವರ್ಷ ಹಿಂದೆ. ಸುಮಾರು ಆವಾಗ ಭಾಳಾದರೆ ನನಗೆ 28-30 ವರ್ಷ ಇತ್ತು. ಆದರೆ 5 ಕಿಲೋ ತೊಗೊಳ್ತಿದ್ದೆ, ಸ್ವಲ್ಪ ಏರಿದ ಮೇಲೆ ದಮ್ ಹತ್ತಿತ್ತು, ಮತ್ತೆ ಕೂತ್ಕೊಳ್ತಿದ್ದೆ, ಒಂದು ದಮ್ ಹತ್ತು ಕೂತ್ಕೊಳ್ತಿತ್ತು. ನನಗಿಂತ ಮುಂದೆ 70 ವರ್ಷದ ಮುದುಕ, ಅವ್ನು ಕೇಳಿದ ಮೇಲೆ ಗೊತ್ತಾಯ್ತು ನನಗೆ, ಮುದುಕಿದ್ದ. ಅವನ ಹೆಗಲ ಮೇಲೆ ಒಂದು 5-6 ವರ್ಷದ ಕೂಸಿತ್ತು, ಹುಡುಗ, ಕೂಸಲ್ಲ ಹುಡುಗ. ಏನಿಲ್ಲಂದ್ರೆ ಒಂದು 10-15 ಕಿಲೋ ಇರಲಿಕ್ಕೆ ಬೇಕು ಅವನು. ಆರಾಮ್ಸೆ ಹತ್ತಿದ್ದ, ಶ್ರಮ ಆಗ್ತಿತ್ತು, ಮತ್ತೆ ಪುನಃ ಹತ್ತಿದ್ದ. ಅವನನ್ನು ಹಿಂಬಾಲಿಸಬೇಕಾದ್ರೆ ನಾನು ಅವನನ್ನು ಒಟ್ಟು ಏನಾದರೂ ಮಾಡೋನು ಭೇಟಿಯಾಗಿ ಕೇಳಬೇಕಾಗಿತ್ತು ನನಗೆ. ಕೆಲವು ಸಲ ಹಿಂದಾಗಬೇಕಾದ್ರೆ ಅಷ್ಟು ಫಾಸ್ಟ್ ಹೋಗ್ಲಿಕ್ಕೆ ನಂಗೆ ಆಗ್ತಿರ್ಲಿಲ್ಲ, ಸ್ವಲ್ಪ ಓಡಬೇಕಾಗ್ತದೆ, ಮತ್ತೆ ದಮ್ ಹತ್ತಿತ್ತು. ಕೊನೆಗೆ ಅಲಿಪಿರಿ ಬಂತು. ಅಲಿಪಿರಿ ಅಂತ ತಿಳ್ಕೊಂಡಂತಂದರೆ ಇದನ್ನು ಯಾವುದು ಕಾಲ್ಮರಿ ಅಂತ ಕರೀತಾರೆ. ಅಲ್ಲಿಂದ ವೆಂಕಟಗಿರಿ ಪ್ರಾರಂಭವಾಗ್ತದೆ. ವ್ಯಾಸರಾಯರು ಎಲ್ಲಿಂದ ಮೊಳಕಾಲ್ ಮೇಲೆ ನಡೆದಿದ್ದರು. ಆಗ ಅವನು ಸ್ವಲ್ಪ ಕುತ್ಕೊಂಡು ನಾವು ಹೋಗಿಬಿಟ್ಟೆ. ಮತ್ತು ಏನಜ್ಜ ಅಂತ ಕೇಳಿದೆ. ಕನ್ನಡ ಬರ್ತೇನಂತ. ಕನ್ನಡ ಬರ್ತಾರೆ, ಸ್ವಲ್ಪ ಬರ್ತದೆ ರೀ, ನಾನು ತೆಲುಗು ಮನುಷ್ಯನ, ಕನ್ನಡ ಬರ್ತದೆ ಅಂತ ಹೇಳಿದೆ. ಅಲ್ಲ ಮತ್ತು 70 ವರ್ಷ ದೇಹಕ್ಕೆ ದಣವಾಗ್ಲಿಕ್ಕೆ ಹತ್ತದ, ಕೂಸಿನ ಹೆಗಲ ಮೇಲೆ ಕರ್ಕೊಂಡು ಹೊರಟಿಯಲ್ಲ, ಶ್ರಮ ಆಗಂಗಿಲ್ಲ ನಿನಗೆ ಅಂತ ತಿಳ್ಕೊಂಡಂತ. ಇಲ್ಲರಿ, ಪ್ರೀತಿ ಅದ ನನಗೆ ಅವನ ಮೇಲೆ. ನಾ ಬೇಡ್ಕೊಂಡಿದ್ದೆ, ಅವಾಗ ಆರಾಮಿದ್ದಿಲ್ಲ ಅಂತ ತಿಳ್ಕೊಂಡಂತ ಅವ್ನು ಕರ್ಕೊಂಡು ಬಂದು ನಾನು ಬೆಟ್ಟ ಹತ್ತಿ ದೇವ್ರು ನಿನ್ನ ಪಾದಕ್ಕೆ ಹಾಕ್ತೀನಿ ನನ್ನ ಮೊಮ್ಮಗನ ಅಂತ ತಿಳ್ಕೊಂಡು ಅಂತೇಳಿ. ಇವ್ರು ನನ್ನ ಮಗ ಸೊಸೆಗೆ ವೇಳೆ ಇಲ್ಲ, ನಾನೇ ಕರ್ಕೊಂಬಂದೀನಿ. ಆ ದೇವರು ನನ್ನ ಪಾದಕ್ಕೆ ಹಾಕೋ ತನಕ ನನಗೆಲ್ಲಿ ಶ್ರಮ ರೀ. ಈ ಮಗನ ಮೇಲೆ ಆ ದೇವ್ರ ಮೇಲೆ ನಂಗೆ ಭಾಳ ಪ್ರೀತಿ ಅದ. ನನಗೆ ಶ್ರಮ ಆಗಿಲ್ಲರಿ ಅಂತ ತಿಳ್ಕೊಂಡಂತಂದ. ಅವತ್ತು ನನಗೆ ತಪಸ್ಸು ಅರ್ಥ ಆಯಿತು. ಮೊದಲಿಂದ ವಿದ್ಯಾರ್ಥಿನ ಭಗವದ್ಗೀತಾ ಇತ್ಯಾದಿಗಳನ್ನು ಅವನನ್ನು ಕೇಳಿದಾಗ ಗೊತ್ತಾಯ್ತು, ಪ್ರೀತಿ ಇದ್ದರೆ ಶ್ರಮ ಆಗೋದಿಲ್ಲ, ಬೇಡಾಗಿದ್ದರೆ ಸ್ವಲ್ಪ ಮಾಡಿದರೂ ಶ್ರಮ ಆಗ್ತದೆ. ಇದೇ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಪ್ರೀತಿ ಇದೆ, ದೇವರನ್ನು ಪಡೀಬೇಕು ಅಂತ ದೇವರನ್ನು ಪ್ರೀತಿಸ್ತಾ ಇದ್ದೀವಿ, ನಮಗೇನೂ ಶ್ರಮ ಅನಿಸೋದಿಲ್ಲ. ಬೆಟ್ಟ ಹತ್ತೋಗೋರಿದ್ದಾರೆ, ಬೇಡ ಒಂದು ನಾನು ನಮ್ಮ ಧ್ವಜ ಎವರೆಸ್ಟ್ ಮೇಲೆ ಏರಿಸಬೇಕು, ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ, ಆದರೂ ಸಂತೋಷ. ಎಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದೇ ತಪಸ್ಸು. ಅಚೀವ್ಮೆಂಟ್, ನಾನು ಈ ಸ್ಥಾನ ಮುಟ್ತೇನೆ. ಇಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಆ ದೇವರನ್ನು ನಾವು ಪ್ರೀತಿಸ್ತಾ ಇದ್ದರೆ, ಇದಕ್ಕೇನೆ ಆರ್ಜವ ಅಂತ ಕರೀತಾರೆ. ಮನಸ್ಸಿನಿಂದಲೂ ದೇವರನ್ನು ಪ್ರೀತಿಸಬೇಕು, ಮಾತಿನಿಂದೂ ದೇವರ ಮೇಲೆ ಪ್ರೀತಿ ವ್ಯಕ್ತವಾಗಬೇಕು, ಕ್ರಿಯೆಯಲ್ಲಿಯೂ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಆಚರಣೆ ನಮಗಿರಬೇಕು. ಬ್ರಹ್ಮಚರ್ಯಂ, ಬ್ರಹ್ಮಣೀಚರ, 24 ತಾಸು ಆ ಪರಮಾತ್ಮನಲ್ಲೇ ಮನಸ್ಸನ್ನು ಇಡುವಿಕೆ. ಅಹಿಂಸಾ, ಇನ್ನೊಬ್ಬರಿಗೆ ಹಿಂಸೆ ಮಾಡದಿರುವಿಕೆ. ಮತ್ತು ಕಾಮಕ್ರೋಧಗಳು ತನ್ನ ಮೇಲೆ ಡಾಮಿನೇಟ್ ಮಾಡದಂತೆ ನೋಡಿಕೊಳ್ಳುವಿಕೆ. 6 ಶತ್ರುಗಳು ನನ್ನನ್ನು ಹಿಂಸಿಸಬಾರದು, ಅವರನ್ನು ದಬಾಯಿಸಿಡಬೇಕು. ದಬಾಯಿಸಿ ಅಂತಂದರೆ ಅದನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಬಿಡು. ದಬಾಯಿಸಿಟ್ಟರೆ ಒಮ್ಮೆಲೆ ಸ್ಫೋಟ ಆಗ್ತದೆ. 6 ಶತ್ರುಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಅಂತಂದ್ರೆ ಏನು? ನಾನು ಇನ್ನೂ ಸಾಧನೆ ಮಾಡಿಲ್ಲ, ಸಿಟ್ಟನ್ನು ನನ್ನ ಮೇಲೆ ಮಾಡಿಕೊಳ್ಳೋಣ. ಸಿಟ್ಟು ಟ್ರಾನ್ಸ್ಫರ್ ಆಯಿತು. ನನಗೆ ಬೇರನ್ನ ಪಡೀಲೇಬೇಕಾಗಿದೆ ಅನ್ನುವ ಕಾಮನೆ ಆ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಅದು ನಮ್ಗೆ ತ್ರಾಸ ಕೊಡೋಂಗಿಲ್ಲ. ಲೋಭ, ಹೆಚ್ಚೆಚ್ಚು ಶಾಸ್ತ್ರ ಓದಬೇಕು, ಹೆಚ್ಚು ವೇಳೆ ನಾನು ಜಪ ಮಾಡಬೇಕು ಅನ್ನೋ ಲೋಭ ಇರಬೇಕು. ಮೋಹ, ಭಗವಂತನಲ್ಲೇ ಮೋಹ ಇರಬೇಕು. ಮದ, ಸೊಕ್ಕೆ, ನಾನು ದೇವರನ್ನು ನಂಬಿದ್ದೇನೆ,
ಇವಿಲ್ ಪವರ್ ನನಗೇನು ಮಾಡ್ತದೆ, ಭೂತ ಪ್ರೇತ ಪಿಶಾಚಿಗೆ ನಮಗೇನು ಮಾಡ್ತೇವೆ ಅಂತನ್ನೋ ಧೈರ್ಯ ಇರಬೇಕು. ಆ ನಂತರ ಮಾತ್ಸರ್ಯ. ಅವರು ಎಷ್ಟು ದೊಡ್ಡ ಪಂಡಿತರಿದ್ದಾರೆ, ನಾ ಏನೂ ಓದಲಿಲ್ಲಲ್ಲ, ಈ ಹೊಟ್ಟೆ ಕಿಚ್ಚರಲಿ ಓದಬೇಕು ಅಂತ ತಿಳ್ಕೊಂಡಂತಾರೆ. ಇದಕ್ಕೆ ಅಹಿಂಸಾ ಅಂತ ತಿಳ್ಕೊಂಡು ಕರೀತಾರೆ. ಶಾರೀರಂ ತಪ ಉಚ್ಯತೆ. ಇನ್ನು ನಾವು ಮನಃಶಾಂತಿ ಇರಬೇಕಾಗಿದ್ದರೆ ಅನುದ್ವೇಗಕರಂ ವಾಕ್ಯಂ. ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ತ್ರಾಸಾಗಿರಬಾರ್ದು. ಕೆಲವರು ಸ್ಟ್ರೇಟ್ ಫಾರ್ವರ್ಡ್ ಏನು ಬೇಕಾದ ತಿಳ್ಕೊಳ್ಳಿ, ನಾನು ಹೇಳ್ಬಿಡ್ತೇನೆ. ಅಲ್ಲ, ಎದುರಿಗಿನ ವ್ಯಕ್ತಿಯ ಮನಸ್ಸಿಗೆ ನೋವಾಗಬಾರ್ದು. ಹೇಳೋದನ್ನೇ ಒಳ್ಳೆ ರೀತಿಯಿಂದ ಹೇಳಬೇಕು. ಭಿಕ್ಷುಕ ಬಂದಿದ್ದಾನೆ, ಮಧ್ಯಾಹ್ನ ವೆಸಲು ಒದರ್ತಾ ಇದ್ದೆ, ಮಧ್ಯಾಹ್ನ ಮಲ್ಕೊಂಬೇಳೆ ಎಬ್ಬಿಸಿದ ನನಗೆ. ಅವನ ಧ್ವನಿಗಳನ್ನ ಹೇಳ್ಬೇಕಾಯ್ತು. ಹೋಗಿ ಬುದ್ಧಿ ಇದ್ದೇ ಇಲ್ಲ ನಿನಗೆ, ಏನು ಮಾತನಾಡ್ತೀವಿ, ಏನು ಮಾಡ್ತೀವಿ ಹಾಗೆ ಬೈದು. ಅದ್ರ ಬದಲಾಗಿ ನೋಡಪ್ಪ, ಬಿಸಿಲಲ್ಲಿ ಬಂದಿದ್ದೆ, ನನ್ನ ಹತ್ರ ಇದ್ದರೆ ಕೊಡ್ತಿದ್ದೆ, ಇಲ್ಲಪ್ಪ ಮುಂದೆ ಹೋಗು. ಬೈದು ಕಳಿಸೋದು ಒಂದೇ, ಮುಂದೆ ಹೋಗು ಅಂತ ಅನ್ನೋದು ಒಂದೇ. ಅಷ್ಟು ಸಹನಶೀಲತೆ ಬೇಕಾಗ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ. ನಾನು ಏನು ಮಾತನಾಡ್ತೀನಿ ಶಾಸ್ತ್ರ ಬಿಟ್ಟು ನಾನು ಮಾತನಾಡಬಾರ್ದು. ಇನ್ನೊಬ್ಬರಿಗೆ ಹೇಳುವಾಗ ಅದು ಶಾಸ್ತ್ರೋಚಿತವಾಗಿಯೇ ಇರಬೇಕೇ ಹೊರತು ಇದೊಂದು ದೊಡ್ಡ ವ್ರತ, ಅದಕ್ಕೆ ಮೊದಲು ಶಾಸ್ತ್ರಾಭ್ಯಾಸ ಮಾಡೋಕ್ಕಾಗ್ತದೆ. ಶಾಸ್ತ್ರಾನುಸಾರಿಯಾದ ಮಾತುಗಳನ್ನು ಆಡಬೇಕು, ಶಾಸ್ತ್ರಾನುಸಾರಿಯಾದ ಉಪದೇಶ ಮಾಡಬೇಕು. ನಾನು ಮನಸ್ಸಿಗೆ ಬಂದಂಥ ಉಪದೇಶ ಮಾಡೋದಲ್ಲ. ಅದರ ನಂತರ ಪ್ರಿಯಂ, ಅದು ಪ್ರಿಯವೂ ಆಗಿರಬೇಕು, ಅದು ಹಿತಕರವಾಗಿರಬೇಕು. ಭಾಳ ದೊಡ್ಡ ತಪಸ್ಸಿದು. ಪ್ರಿಯ ಹೇಳಬೇಕಾಗಿತ್ತು ಅಂತ ಸುಳ್ಳು ಹೇಳಬೇಕಾಗ್ತದೆ. ಲಂಚ ತೊಗೊಂಡು ನಮಗೆ ದಾನ ಕೊಡ್ತಿದ್ದ ಅಂತಂದರೆ ಹಾಂ ಪರವಾಗಿಲ್ಲ, ದಾನ ಮಾಡ್ತಿರಲ್ಲ, ದೋಷ ಹೋಗ್ತದೆ. ಅವನು ಪ್ರಿಯ ಮಾತು, ಆದರೆ ಹಿತ ಮಾತಲ್ಲ ಇದು. ಇನ್ನೂ ಲಂಚ ತೊಗೊತರ್ತಾಯಿತ್ತು. ಲಂಚ ತೊಗೊ 10% ದೇವ್ರಿಗೆ ಹಾಕು. ನೋಡು, ಲಂಚ ತೆಗೆದುಕೊಳ್ಳೋದು ಪಾಪ. ದೇವರಿಗೆ ನೀನು ಸ್ವಶ್ರಮದಿಂದ ಪಡೆದ ಒಂದು ದುಡ್ಡು ಹಾಕು, ಪರಮಾತ್ಮ ಅನಂತ ತೆಗೆದುಕೊಳ್ತಾನೆ. ನೀನು ಜನರಿಗೆ ಎಕ್ಸ್ಪ್ಲಾಯ್ಟ್ ಮಾಡಿ ಇಲ್ಲಿ ತಂದು ರೊಕ್ಕ ಹುಂಡಿಯಲ್ಲಿ ಹಾಕಿದ್ರೆ ದೇವ್ರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಬೇಕು. ಸತ್ಯವೂ ಆಗಿರಬೇಕು, ಶಾಸ್ತ್ರಾನುಸಾರಿಯೂ ಆಗಿರಬೇಕು, ಪ್ರಿಯವೂ ಆಗಿರಬೇಕು, ಹಿತಕರೂ ಆಗಿರಬೇಕು. ಸತತ ಸ್ವಾಧ್ಯಾಯ ಪ್ರವಚನ ಇರಬೇಕು. ಅಧ್ಯಯನ ಮಾಡೋಕ್ಕೆ ಇನ್ನೊಬ್ರಿಗೆ ಹೇಳಬೇಕು. ಅಧ್ಯಯನ ಮಾಡೋಕ್ಕೆ ಇನ್ನೊಬ್ರಿಗೆ ಹೇಳಿದರೆ ಹೇಳಿದಷ್ಟು ಇದು ಬೆಳೀತಾ ಹೋಗ್ತದೆ. ಅದಕ್ಕೆ ಸುಭಾಷಿತ ಹೇಳ್ತಾರೆ, ವಿದ್ಯೆ ಹೇಗೆ ಅಂತ ತಿಳ್ಕೊಂಡಂತಂದರೆ, ವಿದ್ಯೆ ಇದು ದಿನಾಲು ಖರ್ಚು ಮಾಡಿದಷ್ಟು ಬೆಳೀತಾ ಹೋಗ್ತದೆ. ನ ಚೋರಹಾರ್ಯಂ. ವಿದ್ಯೆ ಅನ್ನೋ ಸಂಪತ್ತು ಯಾರೂ ಕಳ್ಳತನ ಮಾಡಲಿಕ್ಕೆ ಆಗೋದಿಲ್ಲ. ಯಾವನೋ ಅದನ್ನು ಚೂರಿ ಹಿಡಿದು, ಆಚಾರ್ಯ ಏನೇನು ಕಲ್ತೀರಿ ಕೊಡ್ರಿ, ಚಾಕು ಹಿಡಿದು ಯಾರಾದರೂ ಕೇಳ್ತಿದ್ರೆ ಕೊಡ್ಲಿಕ್ಕೆ ಅವ್ನು ಕೇಳೋದಿಲ್ಲ. ಅಂಥವ್ನು ನಮಗೆ ಚಾಕು ತೋರ್ಸಂಗೂ ಇಲ್ಲ. ಇವನ ಹತ್ರ ಒಂದು ಸರಕು ಪಂಜ ಸಿಗ್ತದೆ, ಏನು ಉಪಯೋಗ ಇಲ್ಲ ಅಂತ ಬಿಟ್ಬಿಡ್ತಾನೆ. ಆದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ನಚೋರ ಹಾರ್ಯಂ ನಚರಾಜ ಹಾರ್ಯಂ. ನೀವು ಎಷ್ಟು ಓದಿರಿ ಅಷ್ಟು ವಿದ್ಯೆಯನ್ನು ಟ್ಯಾಕ್ಸ್ ಕೊಡ್ರಿ ವಾಪಸ್ ಅಂತ ಯಾರು ಕೇಳಂಗಿಲ್ಲ. ನ ಭ್ರಾತೃಭಾಜ್ಯಂ. ನಾಳೆ ತಂದೆ ಹೋದ ನಂತರ ಯಾರ್ಯಾರು ಕಲ್ತೀರಿ ಅಷ್ಟು ವಿಭಾಗ ಮಾಡಿಕೊಡ್ರಿ ಅಂತ ಯಾರು ಅನ್ನೋದಿಲ್ಲ. ನಚ ಭಾರಕಾರಿ. ವಿದ್ಯೆಯನ್ನು ಹೊತ್ಕೊಂಡು ತಿರುಗಾಡಲಿಕ್ಕೆ ಏನು ತ್ರಾಸ ಆಗಂಗಿಲ್ಲ. ಇದನ್ನು ಎಷ್ಟೆಷ್ಟು ಇನ್ನೊಬ್ಬರಿಗೆ ಕೊಡ್ತೀವಿ. ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಖರ್ಚು ಮಾಡಿದಷ್ಟು ಇದು ಬೆಳೀತಾನೆ ಹೋಗ್ತದೆ. ಮತ್ತೇನು ಮಾಡ್ತದೆ? ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇಂಥ ವಿದ್ಯಾ ಸಂಪತ್ತಿಯನ್ನು, ಅದಕ್ಕೆ ಸ್ವಾಧ್ಯಾಯ ಅಭ್ಯಸನ, ಇದಕ್ಕೆ ವಾಂಗ್ಮಯ ತಪಸ್ಸು, ವಾಣಿ ರೂಪದಿಂದ ಮಾಡ್ತಕ್ಕಂಥ ತಪಸ್ಸು ಅಂತಾರೆ. ಈ ನಿಯಮ ನೆನಪಿನಟ್ಟುಕೊಳ್ಬೇಕು, ಪ್ರತಿ ಕ್ಷಣದಲ್ಲಿ ವ್ಯವಹಾರ ಮಾಡಬೇಕು. ಮನಃಪ್ರಸಾದಂ ಸೌಮ್ಯತ್ವಂ. ಇನ್ನು ಮಾನಸಿಕ ತಪಸ್ಸು ಆನಂದದಿಂದ ಇರಬೇಕು. ನಾನು ಇವತ್ತು ನನ್ನ ಹೆಂಡತಿಗೆ 2 ಚಟ್ನಿ ಒಂದು ಪಲ್ಯ ಮಾಡಂತ ಹೇಳಿದ್ದೆ, ಮಾಡಲಿಲ್ಲ. ಒಂದೇ ಚಟ್ನಿ ಮಾಡಿ ಹಾಕಿದ್ರು. ಸೆಟ್ ಬಂದು ಒಂದೇ ಚಟ್ನಿ ಇತ್ತು, ಕೋಸಂಬರಿ ಇತ್ತು, ಪಲ್ಯ ಇತ್ತು,
ಆನಂತರ ಅನ್ನ ಇತ್ತು, ಸಾರು ಇತ್ತು, ಹುಳಿ ಇತ್ತು, ಆನಂತರ ಚಪಾತಿನೂ ಇತ್ತು. ಆದರೆ ನಾ ಹೇಳಿದ ಇನ್ನೊಂದು ಚಟ್ನಿ ಮಾಡಿಲ್ಲ, ಬೇಡ ಊಟ ಬೇಡ, ಹೆಸರು ಬಿಡು, ತಾಟ್ ತೆಗೆದು ದುತಾಕ್ ಹೋಗಿ ನೀರು ಕುಡಿದು ಮಲ್ಕೊಂಡು. ಒಂದು ಚಟ್ನಿ ಸಲುವಾಗಿ ಚಪಾತಿನೂ ಕಳ್ಕೊಂಡ, ಅನ್ನನೂ ಕಳ್ಕೊಂಡ, ಉಳಿದು ಊಟನೂ ಕಳ್ಕೊಂಡ, ಎಲ್ಲ ಕಳ್ಕೊಂಡ. ಇದೇ ನಾವು ಮಾಡೋದು ಜಗತ್ತಿನಲ್ಲಿ. ಈ ತೃಪ್ತಿ ಇದ್ದದರಲ್ಲಿ ತೃಪ್ತಿ ಪಟ್ಟರೆ ಇದ್ದದ್ದನ್ನೇ ಆನಂದದಿಂದ ಸ್ವೀಕಾರ ಮಾಡಲಿಕ್ಕಾಗ್ತದೆ. ಇದೇ ಬೇಕು ಅದೇ ಬೇಕು ಅಂತ ಅನ್ನೋ ಆಗ್ರಹ ಇರಬಾರ್ದು. ಊಟದ ವಿಷಯದಲ್ಲಿ, ಅಧ್ಯಯನದ ವಿಷಯ ಇರಬೇಕು. ನನಗೆ ಆ ವಿದ್ಯೆನೂ ಕಲಿಬೇಕು, ಈ ವಿದ್ಯೆನೂ ಕಲಿಬೇಕು, ಈ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥ ಆಗ್ರಹ ಇರಬೇಕು. ಮೌನಂ, ಸತತ ಭಗವಂತನ ತತ್ವಗಳ ಚಿಂತನೆ ಮಾಡ್ತಾ ಇರಬೇಕು. ಈ ತತ್ವ ಅಂದ್ರೇನು, ಸೃಷ್ಟಿಯನ್ನು ಹೇಗೆ ಮಾಡಿದ, ಪರಮಾತ್ಮ ಈ ಅವತಾರದಲ್ಲಿ ಮಾಡಿದ ಉಪಕಾರಗಳೇನು, ಈ ಅವತಾರದ ಸಂದೇಶಗಳೇನು, ಸತತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮನನ ಮಾಡ್ತಾ ಇರಬೇಕು. ಇದರ ಜೊತೆಯಲ್ಲಿ ಆತ್ಮವಿನಿಗ್ರಹ, ಇಂದ್ರಿಯಗಳು ಪರಮಾತ್ಮನಲ್ಲಿ ಹತ್ರ ಹೋಗುವಂತೆ ಮಾಡಬೇಕೆ ಹೊರತು ಹೊರಗೆ ಹೋಗ್ತಕ್ಕಂತೆ ಮಾಡಬಾರ್ದು. ಅದ್ರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವ ಸಂಶುದ್ಧಿ ಇರಬೇಕು. ಭಾವ ಸಂಶುದ್ಧಿ ಅಂತ ತಿಳ್ಕೊಂಡಂತಂದರೆ ಭಗವಂತನಲ್ಲಿ ಇರ್ತಕ್ಕಂಥ ನಮ್ಮ ಮನಸ್ಸು ಪವಿತ್ರವಾದಂಥ ಪರಮಾತ್ಮನನ್ನು ಪಡೆಯುವ ಕಡೆಗೆ ಪ್ರವೃತ್ತವಾಗಿರಬೇಕು. ಪ್ರಾಚೇತರು ತಪಸ್ಸು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಿದರು. ಶಾರೀರಿಕವಾಗಿರ್ತಕ್ಕಂಥ ರೀತಿಯಲ್ಲಿ ರುದ್ರದೇವರನ್ನು ಸೇವೆ ಮಾಡಿದರು. ಅಲ್ಲಿಯೂ ಕೂಡ ಸಮಾಧಿ ವೇಳೆ ಬಿಟ್ಟು ಉಳಿದಲ್ಲಿ ಹಿರಿಯರ ಸೇವೆ ಮಾಡ್ತಿದ್ರು. ನೀರಿನಲ್ಲಿದ್ದರೂ ಕೂಡ ವರುಣನ ಸೇವೆ ಇತ್ಯಾದಿಗಳನ್ನು ಮಾಡ್ತಿದ್ರು. ಮಾತನಾಡಿದರೆ ಭಗವಂತನ ಬಗ್ಗೆ ಮಾತನಾಡ್ತಿದ್ರು, ವಿಚಾರ ಮಾಡಿದರೆ ಪರಮಾತ್ಮನ ಬಗ್ಗೆ ವಿಚಾರ ಮಾಡ್ತಾಯಿದ್ರು. ಪರಮಾತ್ಮನಲ್ಲಿ ಪ್ರೀತಿ ಬೆಳೆಸಿಕೊಳ್ಳುವುದಕ್ಕೋಸ್ಕರ, ಯಾಕೆ ಪ್ರೀತಿ ಒಮ್ಮೆ ಬೆಳೀತು ಅಂತ ತಿಳ್ಕೊಂಡಂತಂದರೆ ನಮಗೆ ಆ ವ್ಯಕ್ತಿಯಿಂದ ದೂರ ಆಗಲಿಕ್ಕೆ ಆಗೋದಿಲ್ಲ. ಅವನನ್ನೇ ವಿಚಾರ ಮಾಡ್ತಾಯಿದ್ದೆ, ಅವನ ಬಗ್ಗೆ ವಿಚಾರ ಮಾಡ್ತೇವೆ, ಅವನ ಬಗ್ಗೆ ನಾವು ತಿಳಿದುಕೊಳ್ತೇವೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತೇವೆ. ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ಆ ಕಾಲಕ್ಕೆ ಆವಾಗ ಇನ್ನು ಮುಂದೆ ಏನು, ಇದ್ರ ಮುಂದೇನು ಅಂತ ತಿಳಿದುಕೊಳ್ಳಿಕ್ಕೆ ಹೋಗ್ತೇವೆ. ಭಗವದ್ಗೀತೆ ಮೊದಲೇ ಅಧ್ಯಾಯದ ಮೇಲೆ ಪರಮಾತ್ಮ ಉಳಿದೆಲ್ಲ ಅಧ್ಯಾಯದ ಅರ್ಜುನಿಗೆ ಉಪದೇಶ ಇನ್ನೂ ಕೊಟ್ಟಿಲ್ಲ, ಏನು ಕೊಡ್ತಾನೆ ನೋಡೋಣ ಅಂತ 2ನೇ ಅಧ್ಯಾಯಕ್ಕೆ ಹೋಗ್ತೇವೆ. ಅಲ್ಲಿ ಉಳಿದೆಲ್ಲ ಅಧ್ಯಾಯದ ಸಾರ ಹೇಳಿಬಿಡ್ತಾನೆ. ಹಾಗಾದ್ರೆ ಇದು ಎಲ್ಲೇ, ಇದು ಯಾವ ಅಧ್ಯಾಯದಲ್ಲಿ, ಇದು ಯಾವ ಅಧ್ಯಾಯದಲ್ಲದೆ ಓದ್ತಾ ಓದ್ತಾ ಮುಂದುವರಿಯಬೇಕು. ಪುಸ್ತಕ ಮುಗಿಯುವವರೆಗೂ ಹೇಳಬಾರ್ದು. ಮತ್ತಿನ್ನೊಂದು ವಿಷಯ, ಅದು ಪಕ್ಕಾ ಅರ್ಥವಾಗುವವರೆಗೂ ಹೇಳಬಾರ್ದು. ಹಾಗಾದರೆ ಇಲ್ಲಿ ಏನೇನಿತ್ತವರಿಗೆ ಭಗವಂತನ ಅನುಗ್ರಹ, ಭಗವಂತನ ಅನುಗ್ರಹ ಪಡೆಯುವವರೆಗೂ ನಾವು ಅವನ ಬಗ್ಗೆ ವಿಚಾರ ಮಾಡಿ, ಅವನ ಬಗ್ಗೆ ಚಿಂತನೆ ಮಾಡಿ, ಅವನಿಗೇ ಪ್ರಾರ್ಥನೆ ಮಾಡಿ, ಅವನಿಗೇ ಕೇಳಿಕೊಂಡು, ಅವನ ಎದುರಿಗೆ ಕೈ ಜೋಡಿಸಿ ಅವನ ಬಗ್ಗೆ ಹೊಸ ಹೊಸ ವಿಚಾರಗಳನ್ನು ಚಿಂತನೆ ಮಾಡುವುದು. ಪರಮಾತ್ಮನ ಬಗ್ಗೆ ಎಷ್ಟು ಚಿಂತನೆ ಮಾಡಲಿಕ್ಕಿದೆ. ಈ 82, 83ನೇ ಎಪಿಸೋಡ್ ಇದು. ಎಷ್ಟು ವಿಷಯ ಬಂದಿದೆ ಕಲ್ಪನೆ ಮಾಡಿಕೊಳ್ಳಿ. ಸೃಷ್ಟಿ ವಿಷಯ ಬಂದಿದೆ, ಯೋಗದ ವಿಚಾರ ಬಂದಿದೆ, ಅಷ್ಟಾಂಗ ಯೋಗದ ವಿಚಾರಗಳು ಬಂದಿವೆ, ಆಚರಣೆ ಬಗ್ಗೆ ವಿಚಾರಗಳು ಬಂದಿವೆ, ಪರಮಾತ್ಮನ ರೂಪಗಳ ಬಗ್ಗೆ ವಿಚಾರ ಬಂದಿದೆ, ಪರಮಾತ್ಮನ ಅನೇಕ ಮಹಿಮೆಗಳ ಬಗ್ಗೆ ವಿಚಾರ ಬಂದಿದೆ. ಎಲ್ಲವನ್ನು ಚಿಂತನೆ ಮಾಡಿದ್ರೆ ಒಂದು ಜನ್ಮ ಸಾಲೋದಿಲ್ಲ. ಅದನ್ನು ನಾವು ಮಾಡ್ತಾ ಹೋಗಬೇಕು. ಈ ರೀತಿಯಾಗಿರ್ತಕ್ಕಂಥ ತಪಸ್ಸನ್ನು ಅವರು ಮಾಡಲಿಕ್ಕೆ ಕುಳಿತುಕೊಂಡಿದ್ದಾರೆ. ಈ ಕಡೆಯಲ್ಲಿ ಪ್ರಾಚೀನ ಬರೀ ಯಜ್ಞ ಮಾಡಿ ಮಾಡಿ ಇನ್ನೊಂದು ಕೆಲವು ಜಾಗ ಉಳಿದಿತ್ತು. ಆಗ ನಾರದರು ನೋಡಿದರು, ಬಹಳ ಅಸಮಾಧಾನ, ವ್ಯರ್ಥವಾಗಿ ತನ್ನ ಆಯುಷ್ಯವನ್ನು ಕಳೀತಾ ಇದ್ದಾನಲ್ಲ ಅಂತ ಹೇಳಿ ನಾರದರು ಪ್ರಾಚೀನ ಬರಿಗೆಯನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ತನ್ನ ಯಜ್ಞಶಾಲೆಗೆ ಬಂದಿರತಕ್ಕಂಥ ನಾರದರಿಗೆ ಆ ಕಾಲದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ ನಾರದರು. ಪ್ರಾಚೀನ ಬರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾರೆ. ಆಗ ನಾರದರು ಕೇಳ್ತಾರೆ, ಪ್ರಾಚೀನ ಬರಿ
ಎಲ್ಲ ಕಡೆಗೂ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಅಲ್ಲಿ ರುದ್ರದೇವರು ಬಂದರು, ಧ್ರುವನಿಗೆ ಹೇಳೋದಕ್ಕೋಸ್ಕರ ನಾರದರು ಬಂದರು, ಪೃಥ್ವಿರಾಜನಿಗೆ ಹೇಳೋದಕ್ಕೋಸ್ಕರ ಸನತ್ ಕುಮಾರರು ಬಂದರು. ಅಂದರೆ ನಾವು ಸತ್ಕರ್ಮ ಮಾಡ್ತಾ ಇರುವಾಗ ದೇವರು ಒಳ್ಳೆಯ ಗುರುಗಳನ್ನು ನಮ್ಮ ಹತ್ರ ಕಳಿಸ್ಕೊಡ್ತಾನೆ. ಆಯಿತಾ, ಇವರಿಗೆ ಪ್ರಶ್ನೆ ಕೇಳು, ನಿನ್ನ ಮನಸ್ಸಿಗೆ ಉತ್ತರ ಸಿಗ್ತದೆ. ಇವರಿಗೆ ನಿನ್ನ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತಕ್ಕಂಥ ಗುರುಗಳನ್ನು ದೇವರು ಕಳಿಸ್ಕೊಡ್ತಾನೆ. ಇಲ್ಲಿ ಪ್ರಾಚೀನ ಬರೀ ಯಜ್ಞಯಾಗಾದಿಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಆಗ ಪರಮಾತ್ಮ ಪ್ರೇರಣೆ ಮಾಡದ ನಾರದರಿಗೆ ಹೋಗಿ ಸರಿಯಾದ ಮಾರ್ಗ ತೋರಿಸೋನ್ಗು ಅಂತ ತಿಳ್ಕೊಂಡಂತೆ. ಅದಕ್ಕೆ ನಾವು ಭಗವಂತನ ಹತ್ತಿರ ಹೋಗಬೇಕು. ಯೋಗ್ಯ ಮಾರ್ಗದರ್ಶಕರು ನಮಗೆ ಬೇಕು. ಜಗತ್ತಿನಲ್ಲಿ ಮಾರ್ಗದರ್ಶಕರು ಇಲ್ದಿದ್ದಿಲ್ಲ, ಗೈಡ್ ಇದ್ದಿದ್ದಿಲ್ಲ ಅಂತಂದರೆ ನಮ್ಮ ದಾರಿ ತಪ್ಪು ಹೋಗ್ತದೆ. ಆಗ ನಾರದರು ಕೇಳ್ತಾರೆ, ನೋಡಪ್ಪ, ಯಜ್ಞ ಯಾಗಾದಿಗಳು ಇದು ಪ್ರೇಯ ಮಾರ್ಗ, ಇದರಿಂದ ಬಹಳ ಆದರೆ ಏನು ಸಿಕ್ಕಿತ್ತು ನಿನಗೆ? ಸ್ವರ್ಗ ಸಿಗ್ತದೆ. ಎಷ್ಟು ದಿವಸದ್ದು? ಈ ಯಜ್ಞದಿಂದ ನೀನು ಏನು ಫಲ ಪಡಿಬೇಕು ಅಂತ ಮಾಡಿದ್ದೆ ಪ್ರಾಚೀನ ಬರೀ? ನಿನಗೆ ಏನು ಬೇಕಾಗಿದೆ ಹೇಳು. ಇದರಿಂದ ಮೋಕ್ಷ ಅಂತೂ ಸಿಕ್ಕೋದಿಲ್ಲ. ಯಾಕೆ? ಮೋಕ್ಷ ದ್ವಿದಳಾತ್ಮಕವಾಗಿರ್ತಕ್ಕಂಥದ್ದು. ಒಂದು ಅನಿಷ್ಟ ನಿವೃತ್ತಿ, ಎರಡನೇದು ಇಷ್ಟ ಪ್ರಾಪ್ತಿ. ನನಗೆ ಬೇಕಾದದ್ದನ್ನು ಪಡೆಯುವುದು, ನನಗೆ ಬೇಡಾದದ್ದನ್ನು ದೂರ ಮಾಡುವುದು. ಅನಿಷ್ಟ ನಿವೃತ್ತಿಯಾಗಿ ಆಗದೇ ಇದ್ದರೆ ಇಷ್ಟಪ್ರಾಪ್ತಿ ಆದರೂ ಏನೂ ಪ್ರಯೋಜನವಾಗೋದಿಲ್ಲ. ನಾನು ಡಯಾಬಿಟೀಸ್ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಒಳ್ಳೆ 10 ಥರದ ಮಿಠಾಯಿ, ಅಧಿಕ ಮಾಸ ಇದೆ. ಒಬ್ಬರು ಅನ್ನರಸವನ್ನು ಅತಿರಸವನ್ನು ಮಾಡಿ ತಂದು ಕೊಡ್ತಾರೆ, ಇನ್ನೊಬ್ಬರು ಬೇಸರುಂಡಿ ಮಾಡಿ ತಂದು ಕೊಡ್ತಾರೆ, ಇನ್ನೊಬ್ಬರು ಥರದ ಪೇಡೆ ಮಾಡಿ ತಂದು ಕೊಡ್ತಾರೆ. ಎಲ್ಲ ಇಷ್ಟ, ಆದರೆ ಡಾಕ್ಟರ್ ಹೇಳಿದ್ದಾರೆ ಸಕ್ಕರೆ ತಿನ್ನಬೇಡ ಅಂತ ತಿಳ್ಕೊಳಂತೆ. ಅನಿಷ್ಟ ನಿವೃತ್ತಿ ಆಗದೆ ಇದ್ದರೆ ಇಷ್ಟ ಸಿಕ್ಕು ಪ್ರಯೋಜನವೇನು? ನನಗೆ ಬೇಕಾದಕ್ಕಿರ್ತಕ್ಕಂಥ ಚಕ್ಕಲಿ ಸಿಕ್ಕಿದೆ, ಆದರೆ ಹಲ್ಲೇ ಇಲ್ಲ, ಏನು ಪ್ರಯೋಜನ? ಆದ್ದರಿಂದಾಗಿ ಪ್ರಾಚೀನ ಬರೀ ಭಗವಂತನ ಸತತ ಚಿಂತನೆಯಿಂದ ಇಷ್ಟಪ್ರಾಪ್ತಿಯಾಗ್ತದೆ. ಆ ಹರಿಸರ್ವೋತ್ತಮತ್ವ ಜ್ಞಾನದಿಂದ ಅದರ ಜೊತೆಯಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಜೀವೋತ್ತಮರಾದ ವಾಯುದೇವರಿದ್ದಾರಲ್ಲ, ಅವರ ಉಪಾಸನೆಯಿಂದ ಅನಿಷ್ಟ ನಿವೃತ್ತಿ ಆಗ್ತದೆ. ಇವೆರಡು ಭಗವಂತನ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವದ ಜ್ಞಾನದಿಂದ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎರಡೂ ಆಗ್ತದೆ. ಯಾಕೆ ನೀನು ಇದನ್ನು ಪಡೆಯಬಾರದು? ಆಗ ಪ್ರಾಚೀನ ಬರೀ ಹೇಳ್ತಾನೆ, ನಾರದರೆ ಹೌದೇ, ಯಜ್ಞದಿಂದ ಮೋಕ್ಷ ಸಿಗೋದಿಲ್ಲೇನು? ಯಜ್ಞಯಾಗದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲೇನು? ನಾನು ಈ ಯಜ್ಞಯಾಗಾದಿಗಳಿಂದ ಮೋಕ್ಷ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗೆ ನಾವು ಮಾಡ್ತಕ್ಕಂಥ ಕರ್ಮದ ಸ್ವಾಮಿ ಯಾರು? ನಾವು ಮಾಡುವ ಯಜ್ಞಯಾಗಾದಿಗಳ ಕರ್ಮ ನಿಯಾಮಕ ಯಾರು? ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ಸಿಗ್ತಕ್ಕಂಥ ಫಲ ಏನು? ಹಾಗಾದರೆ ಯಜ್ಞಯಾಗಾದಿಗಳನ್ನ ಬಿಟ್ಟಲೇ ಬಿಡಬೇಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಹೇಳ್ತಾರೆ, ನೋಡು, ಕರ್ಮ ಮಾಡಬೇಡ ಅಂತ ನಮ್ಮ ಶಾಸ್ತ್ರ ಹೇಳೋದಿಲ್ಲ. ಆದರೆ ಕರ್ಮ ಅದು ಭಗವಂತನಿಗೆ ಸಮರ್ಪಣಾಭಾವದಿಂದ ಇತ್ತು, ಅದು ಜ್ಞಾನಕ್ಕೆ ಮತ್ತು ಮೋಕ್ಷಕ್ಕೆ ಸಾಧನವಾಗ್ತದೆ. ಇಲ್ಲ, ಯಜ್ಞದಿಂದ ನನಗೆ ಸ್ವರ್ಗ ಸಿಗಲಿ, ಸ್ವರ್ಗದಲ್ಲಿ ನನಗೆಲ್ಲ ಸುಖ ಸಿಗಲಿ ಅಂತನ್ನೋ ವಿಚಾರ ಇತ್ತು ಅಂತ ತಿಳ್ಕೊಂಡಂತಂದರೆ ಆಗ ಏನು ಪ್ರಯೋಜನ ಆಗೋದಿಲ್ಲ. ನಾನು ಯಜ್ಞ ಮಾಡ್ತೇನೆ, ಸಾಕಷ್ಟು ಹಣ ಸಿಗ್ತದೆ, ಹಣ ಸಿಕ್ಕಿದ್ದರಿಂದ ನನ್ನ ಹೆಂಡತಿಗೆ ಬೇಕಾದಷ್ಟು ಆಭರಣ ಮಾಡಲಿಕ್ಕೆ ಆಗ್ತದೆ, ನನ್ನ ಮಕ್ಕಳಿಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಫ್ಲ್ಯಾಟ್ ಕೊಡಿಸ್ಲಿಕ್ಕೆ ಆಗ್ತದೆ. ಈ ರೀತಿಯಾಗಿ ನೀನೇನಾದರೂ ದಾನ ಧರ್ಮ ಮಾಡ್ತಾ ಇದ್ದರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದರೆ
ಅದರಿಂದ ಏನೂ ಪ್ರಯೋಜನವಾಗೋದಿಲ್ಲ. ಇದು ವಿವೇಕಹೀನವಾಗಿರ್ತಕ್ಕಂಥ ಕ್ರಮ. ಯಜ್ಞ ಬೇಡ ಅಂತ ಅನ್ನೋದಿಲ್ಲ. ಅಧಿಕ ಮಾಸ ಬೃಹತಿ ಸಹಸ್ರ ಯಜ್ಞ ನಡೀತಿದೆ. ಬೃಹತಿ ಸಹಸ್ರ ಯಜ್ಞದ ಉದ್ದೇಶ ಹಣ ಗಳಿಸಬೇಕು ಅಂತಿದೆಯಾ? ಇಲ್ಲ. ಸ್ವರ್ಗ ಪಡೆಯಬೇಕು ಅಂತಿದೆಯಾ? ಇಲ್ಲ. ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಆ ಶ್ರೀಕರ ರೂಪಿಯಾದ ಪರಮಾತ್ಮ 72,000 ನಾಡಿಗಳಲ್ಲಿ ಇದ್ದು ದಿನಾಲು ನಮಗೇನು ಉಪಕಾರ ಮಾಡ್ತಾ ಇದ್ದಾನೆ. ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಪರಮಾತ್ಮ ನಿನ್ನ ಸೇವೆಯನ್ನು ಸ್ವೀಕಾರ ಮಾಡಿತು ಅಂತಂದರೆ ಇದೇ ಯಜ್ಞ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಕಾರಣವಾಗಿ ಪರಮಾತ್ಮ ಅನುಗ್ರಹಕ್ಕೆ ಸಾಧನವಾಗ್ತದೆ. ಆದರೆ ಈ ಭಾವನೆ ಇರಬೇಕು. ನೀನು ಎಷ್ಟು ಪಶುಗಳನ್ನು ಬಲಿ ಕೊಟ್ಟಿದ್ದೆ, ಅವುಗಳನ್ನು ಬಲಿ ಕೊಡುವಾಗ ಎಷ್ಟು ವಿಲಿ ಒದ್ದಾಡ್ತವೆ. ಆ ವಿಲಿ ಒದ್ದಾಡೋದನ್ನು ನಿನಗೆ ಸ್ವಲ್ಪ ಕೂಡ ವಿಚಾರ ಬರೋದಿಲ್ಲೇನು? ಒಂದು ಸಲ ಉಡುಪಿ ಹತ್ರ ಒಂದು ಊರು, ಒಂದು ಸಿಂಪೋಜಿಯಮಕ್ಕೆ ನಾನು ಹೋಗಿದ್ದೆ. ಅದು ಕಾಳಿಕಾಂಬಾ ಗುಡಿಯ ಹಾಲ್ ಇತ್ತು. ಹಾಲಲ್ಲಿ ಪೂರಾ ದಿವಸ ವೇದ ಮಂತ್ರಗಳ ಡಿಕೋಡಿಂಗ್ ಆಫ್ ವೇದ ಮಂತ್ರಾಸ್ ಅಂತ ಇನ್ನೊಂದು ಸಿಂಪೋಜಿಯಮ್ ಇತ್ತು. ಆಗ ನಾನು ಅಲ್ಲಿ ಹೋಗಿದ್ದೆ. ಒಂದು ಕಡೆಗೆ ಒಬ್ಬರು ಯಾರೋ ತಮ್ಮ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಿದ್ರು. ಕಿಟಕಿ ಹತ್ರ ನಾನು ಕೂತ್ಕೊಂಡಿದ್ದೆ. ಆ ಕಡೆಯಲ್ಲಿ ಆ ಕಾಳಿಕಾ ದೇವದನಿಗೆ ಕುರಿಯನ್ನು ಬಲಿ ಕೊಡ್ತಾಯಿದ್ರು. ಕುರಿ, ಆಡು ಬಲಿ ಕೊಡ್ತಾಯಿದ್ರು. ಆ ಕುರಿಯನ್ನು ಬಲಿ ಕೊಡುವಾಗ ಅದು ಬರ್ತಿರಲಿಲ್ಲ, ದರ ಎಳ್ಕೊಂಡು ಬರ್ತಿದ್ರು. ಆ ನಂತರ ಖಡ್ಗ ನೋಡಿ ವಿಲಿ ಒದ್ದಾಡ್ಲಿಕ್ಕತ್ತು. ಥಟ್ಟಂತ ಕಟ್ ಮಾಡಿದ್ರು. ತಲೆ ಹೊರಗೆ ಬಿದ್ದು ದೇಹ ತಲೆ ಒಂದೇ ಸಮನೆ ಸತ್ತ ಮೇಲೂ ಕೂಡ ಉಳ್ಳಾಡ್ತಾ ಇದ್ದು. ಅದನ್ನು ನೋಡಿ ಭಯಂಕರ ತ್ರಾಸಾಯಿತು. ಇಂಥ ಎಷ್ಟು ಬಲಿಯನ್ನು ನೀನು ಕೊಟ್ಟಿದ್ದೆ ಹೇಳು ಪ್ರಾಚೀನ ಬಲಿ. ಆ ಎಲ್ಲ ಪಶುಗಳು, ಅಂತಹ ಕ್ರೂರ ಪಶುಗಳನ್ನು ಯಮಧರ್ಮರಾಜ ನರಕದಲ್ಲಿ ತಯಾರು ಮಾಡಿಟ್ಟಿದ್ದಾನೆ ನಿನಗೋಸ್ಕರ. ಪ್ರಾಚೀನ ಬರೀ ನಮಗೆ ಬಲಿ ಕೊಟ್ಟನಲ್ಲ, ಈ ಪಾಪದಿಂದ ನರಕಕ್ಕೆ ಬರಲಿ. ಆ ನಂತರ ಅವನನ್ನು ನಾವು ಹಿಂಜಿ ಕಿತ್ತಿ ಒಂದು ಮಾಂಸ ತಿನ್ನೋಣ ಅಂತ ತಿಳ್ಕೊಂಡು ಅಂತೇಳಿ ಆ ಪಶುಗಳಿಂದ ದಾರಿ ಕಾಯ್ತಾ ಇದ್ದೆ. ಆದ್ದರಿಂದಾಗಿ ಇಂಥ ತಪ್ಪು ಕೆಲಸ ಮಾಡಲಿಕ್ಕೆ ಹೋಗಬೇಡ. ಇದರರ್ಥ ಕರ್ಮ ಮಾರ್ಗ ಸರ್ವಥಾ ತ್ಯಾಜ್ಯ ಅಂತ ನಾನು ಸರ್ವಥಾ ಹೇಳೋದಿಲ್ಲ. ಯಾಕೆಂದರೆ ಎಲ್ಲ ಋಷಿಮುನಿಗಳು ಯಜ್ಞಯಾಗಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಇದು ಕರ್ಮ ಮಾರ್ಗ. ಆದರೆ ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. ಏನು ಅಂತ ತಿಳ್ಕೊಂಡಂದು ಯಜ್ಞಾರ್ಥ, ಯಜ್ಞವನ್ನು ಮಾಡಿ. ಯಾಕೆ ಅಂತ ತಿಳ್ಕೊಂಡಂತಂದರೆ ಯಜ್ಞಗಳನ್ನು ಮಾಡೋದರಿಂದ ಯಜ್ಞಾತ್ ಭವತಿ ಪರ್ಜನ್ಯ, ಮಳೆ ಬೆಳೆ ಇತ್ಯಾದಿಗಳು ಆಗ್ತದೆ ಅಂತ ತಿಳ್ಕೊಂಡಂತ ಇದ್ದಾರೆ. ಒಂದು ಕಡೆಗೆ ಕರ್ಮವನ್ನು ನಿಂದೆ ಮಾಡ್ತೀರಿ, ಇನ್ನೊಂದು ಕಡೆಗೆ ಕರ್ಮ ಮಾಡುವಂತ ತಿಳ್ಕೊಂಡಂತೀರಿ. ಏನಿದು? ಯಾವುದನ್ನು ಮಾಡಬೇಕು? ಅದಕ್ಕೆ ಆಚಾರ್ಯರು ಮಾರ್ಗದರ್ಶನ ಮಾಡ್ತಾರೆ. ಕರ್ಮ ಅನಿವಾರ್ಯ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಾಹಾಯ್ಯಕಾರಕಂ. ಆದರೆ ಶಾಸ್ತ್ರೋಕ್ತ ಕರ್ಮ ಮಾಡಿ. ಶಾಸ್ತ್ರೋಕ್ತ ಕರ್ಮ ಏನು? ಆರಂಭದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ಕೊನೆಗೆ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರೋ ಯರ ಸರ್ವದೇವಾಮೃತ ಕುಕ್ಷಿಗಂ ವಿಶ್ವಂ ಸದಾಜಾಧಿಕಂ. ನಾನು ಏನು ಮಾಡಿದ್ದೇನೆ ಪರಮಾತ್ಮ ಎಲ್ಲವೂ ನಿನಗೆ ಸಮರ್ಪಿತ ಅಂತನ್ನುವ ಭಾವನೆಯಿಂದ ಕರ್ಮ ಮಾಡ್ತಾ ಇದ್ದರೆ ನಿಶ್ಚಿತವಾಗಿಯೂ ಅಂತಃಕರಣ ಶುದ್ಧಿ, ಆನಂತರ ಜ್ಞಾನ ಪ್ರಾಪ್ತಿ, ಪರಮಾತ್ಮ ಅನುಗ್ರಹದಿಂದ ಒಳ್ಳೆಯ ಗುರುಗಳು ಎಲ್ಲ ಪ್ರಾಪ್ತಿಯಾಗ್ತದೆ. ಅದರ ಬದಲಾಗಿ ಅನ್ಯಥಾ ಕರ್ಮ ಕುರ್ವೀತ, ಜನರು ನನ್ನನ್ನು ಹೊಗಳ್ಳಿ, 4 ಜನರಿಗೆ ಸಾಕಷ್ಟು ಅನೇಕ ಜನರಿಗೆ ಹೇಳಿದರೆ ಅನೇಕ ಜನ ಹಣ ಕಳಿಸ್ಕೊಡ್ತಾರೆ, ಬೇಕಾದಷ್ಟು ಹಣ ನಾನು ಸಂಪಾದನೆ ಮಾಡ್ಬೋದು. ಆ ನಂತರ ಇದರಿಂದ ನನ್ನ ಕೀರ್ತಿ ಬೆಳಿಬಹುದು.
ಈ ಭಾವನೆಯಿಂದ ಯಜ್ಞ ಮಾಡಿದರೆ ನರಕ ನಿಶ್ಚಿತ. ನಾವು ಬೃಹತೀಶಾಸ್ತ್ರ ಮಾಡೋದು ಕೂಡ ಈ ಭಾವನೆಯಿಂದ ಮಾಡಿದರೆ ನರಕ ನಿಶ್ಚಿತ. ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ. ಭಗವತ್ ಪ್ರೀತಿಗೋಸ್ಕರ ಅಂತನ್ನೋ ಉದ್ದೇಶ ಇಟ್ಟುಕೊಳ್ಳದೆ ಏನೇ ಕರ್ಮ ಮಾಡಿದರೂ ಕೂಡ, ದೇವ್ರ ಪೂಜೆ ಆಗಲಿ, ದಾನ ಆಗಲಿ, ಧರ್ಮ ಆಗಲಿ, ಅಬ್ಲಿಗೇಷನ್ ಅಂತಿಕೊಂಡಂತೇಳಿ ದಕ್ಷಿಣೆ ಕೊಡೋದಾಗಲಿ ನರಕಕ್ಕೆ ಕಾರಣವಾಗ್ತದೆ. ಇಲ್ಲ, ಇಲ್ಲಿದ್ದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಪರಮಾತ್ಮ ಇದನ್ನು ಸ್ವೀಕರಿಸಲಿ, ಇದರಿಂದ ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ, ಈ ಒಂದು ಪ್ರಾರ್ಥನೆ ಇದ್ದರೆ ಅದು ಸಫಲವಾಗ್ತದೆ. ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತು ಮಂಜಸ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಶಾಸ್ತ್ರ ಕರ್ಮ ನಿಂದೆ ಮಾಡೋದಿಲ್ಲ. ಪ್ರತಿಯೊಂದು ಶಾಸ್ತ್ರವು ಕರ್ಮಯೋಗವನ್ನು ಹೇಳ್ತದೆ. ಆದರೆ ಕರ್ಮಯೋಗ ಯಜ್ಞಾರ್ಥಾತ್, ಭಗವತ್ ಪ್ರೀತಿಗೋಸ್ಕರ ಇರಬೇಕು. ಯಜ್ಞಾರ್ಥಾತ್ ಕರ್ಮಣೋನ್ಯಸ್ಯ ಲೋಕೋಯಂ ಕರ್ಮಬಂಧನ. ಭಗವಂತನಿಗೋಸ್ಕರ, ತೃಪ್ತಿಗೋಸ್ಕರ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ ಕ್ರಮವಾಗಿ. ಇಲ್ಲದೆ ಇದ್ದರೆ ಇಲ್ಲೇ ಸ್ವರ್ಗ ನರಕ ಹೊಟ್ಟು ಇದರಲ್ಲೇ ತಿರುಗ್ತಾ ಇರ್ತಾನೆ ಮನುಷ್ಯ. ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಬೋಧಯನ್ ಬಹುತ್ವಾನ್ ಮೋಹಯನಾಯ ಚ. ಆದರೆ ಅವರವರ ಸ್ವಭಾವಾನುಸಾರವಾಗಿ ಮನುಷ್ಯರು, ಸಾತ್ವಿಕರು ಭಗವಂತನಿಗೋಸ್ಕರ ಯಜ್ಞವನ್ನು ಮಾಡಿದರೆ, ರಾಜಸರು ಕೀರ್ತಿ ಹಣಕ್ಕೋಸ್ಕರ ಯಜ್ಞ ಮಾಡ್ತಾರೆ, ತಾಮಸರು ನನ್ನ ಶತ್ರು ವಿನಾಶವಾಗಲಿ, ಅವನು ವಿನಾಶ ಆಗಲಿ ಅಂತ ಅದಕ್ಕೋಸ್ಕರ ಹೋಮ ಹವನ ಮಾಡ್ತಕ್ಕಂಥವರಿದ್ದಾರೆ. ಕಾಂದೇಲುವಲ್ಲಿ ಎಂಬ ಒಬ್ಬರು ನಮ್ಮ ಊರಿನವರು, ಪರಿಚಯನೂ ಇತ್ತು, ಒಳ್ಳೆಯ ಅಧಿಕಾರದಲ್ಲಿದ್ದರು. ಭಾಳ ಸಲ ಏನು ಬರ್ತಿದ್ದಿಲ್ಲ, ಪರಿಚಯ ಭೇಟಿ ಆದಾಗ ಏನೇ ನಾಗರಾಚಾರ ನಮಸ್ಕಾರ ಅಂತ ಕೈ ಜೋಡಿಸಿದ್ರು. ಸ್ವಲ್ಪ ನಾಸ್ತಿಕ ಕಮ್ಯುನಿಸಮ್ ಇಷ್ಟ ವಿಚಾರ ತೆಗೆತಕ್ಕಂಥವ್ರು. ನಾನು ಬೋರಿಯಲ್ಲಿದ್ದಾಗ ಒಂದು ಸಲ ಬಂದರು, ಆಚಾರ್ಯ ಬಂದು ನಿಮ್ಮ ಕಡೆಯಿಂದ ಕೆಲಸ ಆಗುತ್ತೆ ಏನು, ಎಷ್ಟೇ ಖರ್ಚಾಗಲಿ ಒಂದು ಯಜ್ಞ ಮಾಡಬೇಕಾಗಿದೆ. ಏನು ಯಜ್ಞ ಮಾಡಬೇಕಾಗಿದೆ ನೋಡಿರಿ. ನನಗೂ ನಮ್ಮ ಅಣ್ಣನಿಗೂ ಆಸ್ತಿ ಬಗ್ಗೆ ಭಯಂಕರ ಮತಭೇದ ಬಂದಿದೆ. ಊರಲ್ಲಿದ್ದು ಅವನ್ನ ನೋಡ್ಕೊಳ್ತಾ ಇದ್ದರಿಂದ ಪೂರ್ತಿ ಅವನು ವಿರೋಧ ಮಾಡಲಿಕ್ಕೆ ಆಗೋದು. ಊರು ಜನ ಅವನ ಕಡೆಗಿದ್ದಾರೆ. ಹೀಗಾಗಿ ನನಗೆ ಎಷ್ಟು ಸಿಗ್ತದೋ ಗೊತ್ತಿಲ್ಲ, ಆದರೆ ನನಗೆ ಅದಕ್ಕಿಂತ ಹೆಚ್ಚಬೇಕಾಗಿದೆ. ಇಂಥ ಒಂದು ಯಜ್ಞ ಮಾಡಿರಿ, ನನ್ನ ಲಘುನೇ ಸಾಯಬೇಕು, ಎಲ್ಲ ಆಸ್ತಿ ನನಗೆ ಬರಬೇಕು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿದೆ, ಬಗ್ಗೆ ಮಾಡಲಿಲ್ಲ, ಮನಸ್ಸಿಂದ ಕೈ ಜೋಡಿಸಿದೆ. ಇಂಥ ಯಜ್ಞ ನಮ್ಮ ಶಾಸ್ತ್ರದಲ್ಲಿ ಇಲ್ಲಪ್ಪ. ನಮ್ಮ ಶಾಸ್ತ್ರದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡಂತಿದೆ. ನಿನ್ನ ಅಣ್ಣನಿಗೆ ಇನ್ನೂ ಒಳ್ಳೆಯದಾಗಲಿ, ಆಯುಷ್ಯ ಹೆಚ್ಚಾಗಲಿ ಅಂತ ಬೇಕಾದ್ರೆ ಯಜ್ಞ ಮಾಡಿಸ್ತೀನಿ ಅಂತ ತಿಳ್ಕೊಂಡಂತ ಹೇಳಿ ಇಂಥ ಜನ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಅಂಥವರಿಗೋಸ್ಕರ ಯಜ್ಞ ಆಗಾದರೂ ಮೋಹನಕ್ಕೋಸ್ಕರ ಪರಮಾತ್ಮ ಇಟ್ಟಿದ್ದಾನೆ ಅಂತಂದಿದ್ದಾನೆ. ಪ್ರಾಚೀನ ಬರೀ ಹೇಳಿದೆ, ಇವತ್ತು ಯಜ್ಞ ಬಿಟ್ಟೆ, ಭಗವಂತನ ಪಡೆಯಬೇಕಾದ್ರೆ ಏನು ಮಾಡಬೇಕು ಹೇಳಿ, ಉಪಾಯ ಹೇಳಿ. ಉಪಾಯ ಹೇಳಿ ಅಂತ ತಿಳ್ಕೊಂಡು ತಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಆ ಕಾಲದಲ್ಲಿ ನಾರದರು ಹೇಳಿದರು, ಭಾಳ ಯಜ್ಞ ಮಾಡಿ ದಣದಿದ್ದಿ, ನಿನ್ನ ದಣಿವಿಕೆ ಭಾಳ ಆಗಿದೆ, ಒಂದು ಕಥೆ ಹೇಳ್ತೀನಿ ಕೇಳು, ಸ್ವಲ್ಪ ನಿನಗೂ ಕೂಡ ಮನೋರಂಜನೆ ಆಗ್ತದೆ, ಆ ನಂತರ ನೋಡೋಣ ಅಂತ ತಿಳ್ಕೊಂಡು. ಒಬ್ಬ ಪುರಂಜನ ಅಂತ ತಿಳ್ಕೊಂಡಂಥ ಒಬ್ಬ ರಾಜ ಇದ್ದ. ನಾರದರು ಕಥೆ ಹೇಳ್ತಾ ಇದ್ದಾರೆ. ಪುರಂಜನ ಅಂತನೋ ರಾಜ ಇದ್ದ. ಅವನ ಜೊತೆಗೆ ಯಾವಾಗಲೂ ಒಬ್ಬ ಮಿತ್ರ ಇದ್ದ, ಆದರೆ ಅವನ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ. ಅವಿಜ್ಞಾತ ಸಖ. ಅವನ ಜೊತೆಗಿದ್ದು ಅವನಿಗೆ ಸಂದರ್ಭ ಬಂದಾಗ ಅನುಕೂಲ ಮಾಡಿಕೊಡ್ತಾ ಇದ್ದ. ಅವನು ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಬಂದು ನೋಡಿದ, ಯಾವ ನಗರದಲ್ಲಿ ನಾನು ಇರಲಿ ಅಂತ ಕೊಂಡಂತೆ ಅನೇಕ ನಗರ ನೋಡಿದ. ಬಹುಶಃ ಕಾಶಿ ನೋಡಿರಬೇಕು, ಅಯೋಧ್ಯ ನೋಡಿರಬೇಕು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥದ್ದನ್ನು ನಗರಗಳನ್ನು ನೋಡಿದ.
ಎಲ್ಲ ನಗರದಲ್ಲಿ ಒಂದು ದೋಷ ಇತ್ತು. ಏನು ಅಂತಂದರೆ ಪರಾವಲಂಬಿ ಆಗಿರಬೇಕು. ಇನ್ನೊಬ್ಬರು ಕೊಟ್ಟಾಗದ, ಇಲ್ಲಾದರೆ ಇಲ್ಲ, ಇಲ್ಲಾದ್ರೆ ಸುಮ್ಮಿರ್ಬೇಕು. ನಾವಾಗೇ ನಮ್ಗೆ ಬೇಕಾದದ್ದನ್ನು ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅವ್ರಿಗದು ಸೇರಲಿಲ್ಲ. ಕೊನೆಗೆ ಇನ್ನೊಂದು ನಗರ ಹುಡುಕ್ತಾ ಹೋದಾಗ ಹಿಮಾಲಯದ ತಪ್ಪಲಿನಲ್ಲಿ ಅದರ ದಕ್ಷಿಣ ಭಾಗಕ್ಕೆ ಒಂದು ನಗರ ಅವನಿಗೆ ಕಾಣಿಸ್ತು. ಬಹಳ ಸುಂದರವಾದ ದೊಡ್ಡ ನಗರ ಇತ್ತು. ಆ ನಗರಕ್ಕೆ 9 ಬಾಗಿಲುಗಳಿದ್ದು, ಗೋಡೆ ಇತ್ತು. ಊರಿನ ಒಳಗೂ ಗಾರ್ಡನ್ಗಳಿದ್ದು, ಊರಿನ ಹೊರಗೂ ಗಾರ್ಡನ್ಗಳಿದ್ದು. ದೊಡ್ಡ ಕಂದಕ ಇತ್ತು, ಶತ್ರುಗಳು ಬರಬಾರದು ಅಂತಕೊಂಡಂತೇಳಿ. ಆ ನಗರದಲ್ಲಿ ಆ ಕೋಟೆಗೆ 3 ಶಿಖರಗಳಿದ್ದು. ಒಂದು ಬಂಗಾರದ ಶಿಖರ, ಒಂದು ಬೆಳ್ಳಿ ಶಿಖರ, ಆ ನಂತರ ಒಂದು ಕಬ್ಬಿಣದ ಶಿಖರ ಇತ್ತು. ಒಳಗೆ ಹೋದ ಎಂತೆಂಥ ಶ್ರೇಷ್ಠ ಮನೆಗಳು. ಕೆಲವು ಮನೆಗಳು ಬರೀ ಮುತ್ತಿನಿಂದೇ ಮಾಡಿತ್ತು. ಅಲ್ಲಿ ಮುತ್ತಿನ ತೋರಣ, ಆನಂತರ ಮುತ್ತಿನ ಬಾಗಿಲುಗಳು, ಮುತ್ತಿನಿಂದಲೇ ಅಲಂಕೃತವಾದಂಥ ಬಾಗಿಲುಗಳು. ಇನ್ನೊಂದು ಕಡೆಗೆ ಎಲ್ಲ ರತ್ನಮಯ. ಮತ್ತೊಂದು ಕಡೆಗೆ ಹೋದರೆ ಅಲ್ಲಿ ಗೋಮೇದ, ಆನಂತರ ಕೆಂಪು ಮಣಿಗಳು, ನೀಲಮಣಿ, ಎಲ್ಲ ಅದ್ಭುತವಾಗಿರ್ತಕ್ಕಂಥ ಅನೇಕ ಮನೆಗಳಿದ್ದು. ಆ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಸಭಾ ಇತ್ತು. ದೊಡ್ಡ ಹಾಲ್ ಇತ್ತು, ದೊಡ್ಡ ಸಭಾ ಇತ್ತು. ಸಭಾ ಇದ್ದಿರ್ತಕ್ಕಂಥ ಮುಂದೆ ಹೋಗ್ತಾನೆ, ನೋಡ್ತಾನೆ ಅನೇಕ ಚೌಕಗಳು, ರಸ್ತೆಗಳು ಬಂದು ಸೇರ್ತಿದ್ದು. ಕೆಲವು ಕಡೆಗೆ 2 ರಸ್ತೆ, 3 ರಸ್ತೆ, 4 ರಸ್ತೆ, ಅನೇಕ ಚೌರಸ್ತಾಗಳಿದ್ದು. ಮತ್ತು ಸ್ವಲ್ಪ ತಿರುಗಾಡಿದ. ಹೈವೇನೂ ಇದ್ದು, ಸಬ್ವೆಗಳು ಇದ್ದು. ಹೈವೇಗಳು 5 ಹೈವೇಗಳು ಕಾಣಿಸ್ತು. ಸಬ್ವೆ ಭಾಳ ಇದ್ದು. ಏನು ಸ್ವಲ್ಪ ನೋಡಿದ, 1 ಅಲ್ಲ 2 ಅಲ್ಲ 9 ಕ್ರೀಡಾಂಗಣಗಳಿದ್ದು. ಗ್ರೌಂಡ್ಸ್, ಪ್ಲೇ ಗ್ರೌಂಡ್, ದೊಡ್ಡ ಗ್ರೌಂಡ್ ಇತ್ತು. ಅಲ್ಲಲ್ಲಿ ಒಳ್ಳೆ ಅಂಗಡಿಗಳಿದ್ದು. ಅದರೊಳಗಂತೂ 1-2 ದೊಡ್ಡ ಮಾಲ್ಗಳಿದ್ದು. ಎಲ್ಲ ಅಲ್ಲಿ ಸಿಗ್ತಿತ್ತು. ಮುಂದೆ ಹೋದಾಕ್ಷಣಕ್ಕೇನೋ ಒಂದು ಯಜ್ಞ ಸ್ತಂಭ ಇತ್ತು, ದೊಡ್ಡದು. ಅದರ ಬದಿಯಲ್ಲಿ ದೊಡ್ಡ ಧ್ವಜ, ಹವಳದಿಂದ ಮಾಡಿದ ಕಟ್ಟೆ ಇತ್ತು ಕೂತ್ಕೊಳ್ಳಿಕ್ಕೆ. ಊರಿನ ಹೊರಗೆ ಹೋಗಿ ನೋಡಿದರೂ ಬೇಕಾದಷ್ಟು ಉದ್ಯಾನಗಳು, ಎಲ್ಲ ಅನುಕೂಲತೆಗಳಿದ್ದು, ಶ್ರೇಷ್ಠವಾದ ಮರಗಳಿದ್ದು. ಅಷ್ಟೇ ರೀತಿಯಾಗಿ ಅಲ್ಲಿ ಆ ಉದ್ಯಾನಗಳಲ್ಲಿ ಒಳ್ಳೆಯ ಸಂಗೀತದಂತೆ ಹಾಡ್ತಕ್ಕಂಥ ಕೋಗಿಲೆ ಮೊದಲಾಗಿರ್ತಕ್ಕಂಥ ಇಂಪಾದ ಧ್ವನಿಯ ಅನೇಕ ರೀತಿಯಾಗಿರ್ತಕ್ಕಂತಹ ಸುಂದರವಾದ ಪಕ್ಷಿಗಳ ಗಾನ, ಪಕ್ಷಿಗಳ ಕಲರವ ಕೇಳಿ ಬರ್ತಾಯಿತ್ತು. ಆ ಉದ್ಯಾನದಲ್ಲಿ ಸುಗಂಧಿತವಾದ ತಂಪಾದ ಹವೆ ಬೀಸ್ತಾ ಇತ್ತು. ಅಲ್ಲಲ್ಲಿ ಕೋಗಿಲೆ ಗಿಳಿಗಳ ಧ್ವನಿಗಳು ಕೇಳಿ ಬರ್ತಾ ಇದ್ದು. ಎಂಥ ಸುಂದರ ಊರು, ಒಬ್ಬರೂ ಇಲ್ಲಲ್ಲ, ಖಾಲಿ ಬಿದ್ದಿದೆಯಲ್ಲ. ನಾನೇ ಇದು ರಾಜ ಯಾಕಾಗಬಾರ್ದು, ಎಷ್ಟು ಚೆಂದ ಇದೆ ಅಂತ ಮನಸ್ಸಿನಲ್ಲಿ ವಿಚಾರ ಬಂತು. ಅಷ್ಟಲ್ಲಿ ನೋಡಿದ ಒಬ್ಬಳು ಹೆಣ್ಮಗಳು ಬರ್ತಾಯಿದ್ದ. 16-18 ವರ್ಷದ ನವಯುವತಿ. ಇಷ್ಟು ಸುಂದರ ಇರಲಿಲ್ಲ, ಇಷ್ಟು ಅಂತ ಅವನು ನೋಡಿದ್ದೇ ಇರಲಿಲ್ಲ. 10 ಜನ ಅಂಗರಕ್ಷಕರಿದ್ದರಕ್ಕೆ, ಬಾಡಿಗಾರ್ಡ್ಸ್. ಆ ನಂತರ ಅವಳು ಸೇನಾಪತಿ ಇದ್ದ. ಕ್ಷಣಕ್ಕೆ ಬೇರೆ ಬೇರೆ ರೂಪ ತೆಗೆದುಕೊಳ್ತಾ ಇದ್ದ. ಅವಳ ಹಿಂದೆ ಬಾಡಿಗಾರ್ಡ್ಸ್ ಇದ್ದರೆ ಅವಳ ಮುಂದೆ ಒಂದು 5 ಅಡಿ ಹಾವು ಮುಂದೆ ಬರ್ತಾಯಿತ್ತು. ಮಧ್ಯದಲ್ಲಿ ಅವಳು, ಹಿಂದೆ ಅವನು. ನೋಡಿ ಪುರಂಜನ ಮೋಹಿತನಾದ.
ಅವಳ ಎರಡೂ ಕಿವಿಗಳು ಬಹಳ ಸುಂದರವಾಗಿದ್ದು, ಕರ್ಣಕುಂಡಲ ಅಂತೂ ಬೆಲೆಬಾಳ ವಜ್ರ ರತ್ನಗಳಿಂದ ಮಾಡಿದ್ದಿರಬೇಕು, ಅಂಥ ಅದ್ಭುತವಾಗಿರ್ತಕ್ಕಂಥದ್ದು. ಒಳ್ಳೆ ಹಳದಿ ಬಣ್ಣದ ರೇಷ್ಮೆ ಸೀರೆ ಉಟ್ಕೊಂಡಿದ್ಲು, ಬಂಗಾರದ ಸೊಂಟಪಟ್ಟಿಯನ್ನು ಹಾಕ್ಕೊಂಡಿದ್ಲು, ಕಾಲಲ್ಲಿರ್ತಕ್ಕಂಥ ಗೆಜ್ಜೆಗಳು ಝಣ 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 ಶಬ್ದವನ್ನು ಮಾಡ್ತಾಯಿದ್ದು. ಆದರೂ ಮೇಲಿನ ಮೇಲೆ ಸೆರಗನ್ನು ಸರಿ ಮಾಡ್ಕೊತಾ ಲಜ್ಜೆಯಿಂದ ಬರ್ತಾಯಿದ್ಲು. ರಾಜನ ಹತ್ರ ಬಂದಾಕ್ಷಣಕ್ಕೆ ರಾಜ ಕೇಳಿದ, ಯಾರು ನೀನು? ನಿನ್ನ ಹೆಸರೇನು? ನಿಮ್ಮ ಅವ್ವ ಅಪ್ಪ ಯಾರು? ಮತ್ತು ಇವೆಲ್ಲ ನಿನ್ನ ಜೊತೆಗಿದ್ದ ಎಷ್ಟು ಮಂದಿ ಯಾರು? ಎಲ್ಲಿ ಹೊಂಟಿದ್ದಿ? ಏನು ಬೇಕಾಗಿದೆ? ನೀವು ಮಾನುಷ್ಯ ಸ್ತ್ರೀನೋ ಅಥವಾ ದೇವತಾ ಸ್ತ್ರೀನೋ ಅಂತ ಕೇಳಿದಾಗ, ಆನಂತರ ನನಗೆ ಮದುವೆ ಆಗಬೇಕು ಇಚ್ಛೆ ಇದೆ, ಇವರಲ್ಲಿ ಯಾರೂ ಇಲ್ಲ, ನಾನೇ ಒಬ್ಬ, ನಾನೇ ರಾಜನಾಗ್ತೇನೆ, ನನ್ನ ಹೆಂಡತಿ ಆದರೆ ನೀನು ರಾಣಿ ಆಗ್ತಿ, ಯಾಕೆ ನಾಸ್ತಿ, ನಿನ್ನ ಮನಸ್ಸಿನಾಗ ಅದು ಹೇಳ್ಬಿಡು ಅಂಥೇಳಿ. ಆಗ ಅವಳು ಹೇಳ್ತಾಳೆ, ನಾನೂ ಕೂಡ ಒಬ್ಬ ಚಲೋ ರಾಜನ ಹುಡ್ಕೊಂಡು ಬರ್ತಾಯಿದ್ದೆ, ಅವನು ಒಳ್ಳೆ ಸ್ವತಂತ್ರ ದೇಶದ ಒಬ್ಬ ಏಕಾಧಿಪತಿ ಆಗಿರ್ಬೇಕು ಅವನು. ನೋಡಿದರೆ ನೀವು ಒಬ್ಬನೇ ಇದ್ದಿ, ಇಷ್ಟು ವಿಷಯ ಒಳ್ಳೆ ರಾಜ್ಯ ಇದೆ, ಈ ಒಳ್ಳೆ ರಾಜ್ಯ ಇದೆ, ಆದ್ದರಿಂದ ನನಗೂ ಕೂಡ ಮದುವೆ ಆಗೋ ವಿಚಾರ ಇದೆ. ಈ ಮಂದಿ 10 ಜನ ಏನು ಅಂಗರಕ್ಷಕರಿದ್ದಾರಲ್ಲ, ನಾನು ಎಚ್ಚರಿದ್ದಾಗ ನನ್ನ ಯೋಗಕ್ಷೇಮ ನೋಡ್ಕೊಳ್ತಾರೆ, ನಾನು ಇವ್ರ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ತೇನೆ. ಆನಂತರ ನನ್ನ ಎದುರಿಗೆ 5 ಅಡಿ ಹಾವಿದೆಯಲ್ಲ, ನಾನು ಮಲ್ಕೊಂಡಾಗ ಎಲ್ಲ ಕೆಲಸ ಮಾಡ್ತಿರ್ತದೆ, ನಾನು ಮಲ್ಕೊಂಡಾಗ ನಾನು ಯಾವ ಕೆಲಸ ನಿಂದ್ರಂಗಿಲ್ಲ, ಅದೆಲ್ಲ ಅದು ನೋಡ್ಕೋತಿರ್ತದೆ. ಆನಂತರ ನಾನೇ ಮದುವೆ ಪ್ರಸ್ತಾವ ಮಾಡಬೇಕು ಅಂದಿದ್ದೆ, ನೀನೇ ಮದುವೆ ಪ್ರಸ್ತಾವ ಮಾಡಿದ್ದೆ, ನಾನು ಕಾಮಿನಿ, ನೀನು ಕಾಮಿ, ಇಬ್ಬರು ಜೋಡಿ ಭಾಳ ಚೆನ್ನಾಗಿದೆ, ನಾವಿಬ್ಬರು ಮದುವೆ ಆಗೋಣ, ಒಳ್ಳೆ ಸಂತಾನ ಪಡೆಯೋಣ, ಏನಂತ ತಿಳ್ಕೊಂಡು ಅಂತ ಕೇಳಿದ. ಆಯ್ತು, ಅಲ್ಲಿ ಹೂದೋಟದಲ್ಲಿ ಮಾಲೆ ತಯಾರು ಮಾಡಿದ, ಪುರೋಹಿತರೆಲ್ಲ ಏನಿಲ್ಲ, ತನಗೇನು ಮಂತ್ರ ಬರುತ್ತೋ ಹೇಳಿದ, ಕೊರಳಲ್ಲಿ ಮಾಲೆ ಹಾಕಿದ, ಮದುವೆ ಆಯ್ತು, ಇಬ್ಬರಲ್ಲಿ ಮದುವೆ ಆಯ್ತು. ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ 100 ವರ್ಷದವರೆಗೆ ಅವರು ಸಂಸಾರವನ್ನು ಮಾಡಿದರು. ತೃಪ್ತಿ ಆಗಲಿಲ್ಲ, ಜಗತ್ತು ಮರೆತು ಬಿಟ್ಟರು. ಜಗತ್ತಿನಲ್ಲಿ ಏನು ನಡೆದದ, ಯಾಕೆ ನಡೆದದ, ಎಂಥ ಸಂದರ್ಭಗಳು ಏನು, ಇಲ್ಲಿ ನನ್ನ ಪಾತ್ರ ಏನು, ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ಎಲ್ಲ ವಿಚಾರವನ್ನು ಮರೆತು ಬಿಟ್ಟರು. ಕುಡಿಯೋದು, ತಿನ್ನೋದು, ಮಲಗೋದು, ಮಜಾ ಮಾಡೋದು, ವಿಹಾರ ಮಾಡೋದು, ಮಂಚದ ಮೇಲೆ ಕೂತ್ಕೊಂಡು ತೂಗಾಡಿದ್ದು, ಅನೇಕ ರೀತಿಯಾಗಿ ಹೂದೋಟದಲ್ಲಿ ಹಾಡಾಡ್ತಾ ತಿರುಗಾಡಿದ್ದು, ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ರೀತಿಯಾದಂಥ ಮಾಡಿದ್ದ. ಇನ್ನು ಆ ಪುರಂಜನ ಊರಿಗೆ 5 ಬಾಗಿಲಿತ್ತಂತ ಹೇಳಿದ್ನಲ್ಲ ನಾರದ, ಆ 9 ಬಾಗಿಲು ಅಂತ ಹೇಳಿದ್ನಲ್ಲ, ಆ 9 ಬಾಗಿಲಿನಲ್ಲಿ 5 ಬಾಗಿಲ ಎದುರಿಗೆ ತಕ್ಕೊಳ್ತಾ ಇದ್ದು ಪೂರ್ವಕ್ಕೇನೆ. ಆನಂತರ ಇನ್ನು 2 ಬಾಗಿಲುಗಳು ಒಂದು ಎಡಕ್ಕೊಂದು ಬಲಕ್ಕೊಂದು, ಉತ್ತರಕ್ಕೊಂದು ದಕ್ಷಿಣಕ್ಕೊಂದಿತ್ತು. ಇನ್ನು 2 ಬಾಗಿಲುಗಳು ಏನು ಅರಮನೆ ಇತ್ತು, ಆ ಅರಮನೆ ಕೆಳಗಿನ ಬಾಜು ಇದ್ದು, ಅರಮನೆ ಕೆಳಬದಿಯಲ್ಲಿ ಆ 2 ಬಾಗಿಲುಗಳಿದ್ದು. ಆನಂತರ ಅವರಲ್ಲಿ ವಿಚಾರ ಮಾಡಿ ನನ್ನ ಕಡೆ ನೋಡಿದೆ. ಆಗ ರಾಜ ನೋಡ್ತಾನೆ, ನೋಡಿದ ಕ್ಷಣಕ್ಕೇನೆ ಆ ಮೇಲಿನ ದರ್ವಾಜಾದಲ್ಲಿ ಏನಿತ್ತಲ್ಲ, ಮೇಲಿನ ದರ್ವಾಜ ಎರಡು ಬಾಗಿಲುಗಳು ಒಂದೇ ರೇಖೆಯಲ್ಲಿದ್ದು, ಕೆಳಗೆ ಮೇಲೆ ಇದ್ದಿದ್ದಿಲ್ಲ, ಒಂದೇ ಲೈನ್ನಲ್ಲಿದ್ದು.
ಒಂದು ಬಾಗಿಲ ಹೆಸರು ಖದ್ಯೋತ ಅಂತಿತ್ತು, ಇನ್ನೊಂದು ಬಾಗಿಲ ಹೆಸರು ಆವಿರ್ಮುಖ ಅಂತಿತ್ತು. ಆನಂತರ ದ್ಯುಮಾನ್ ಅಂತ ಕನ್ನುವ ಗೆಳೆಯನ ಜೊತೆಯಲ್ಲಿ ರಾಜ ಏನು ಮಾಡಿದ, ವಿಭ್ರಾಜ ದೇಶ ತನಕ ಹೋಗಿ ಆಹಾರ ಮಾಡ್ಕೊಂಡು ಬರ್ತಿದ್ದ. ಆನಂತರ ಇನ್ನು ಎರಡು ಬಾಗಿಲುಗಳು, ಅಲ್ಲಿ ಅವನು ಅವಧೂತ ಅಂತನ್ನುವ ಸಖನ ಜೊತೆಯಲ್ಲಿ ನಳಿನಿ ನಾಲಿನಿ ಅಂತ ಕೊಂಡಂಥ ಎರಡು ಬಾಗಿಲುಗಳು, ಅವುಗಳಿಂದ ಹೊರಗೆ ಹೋಗಿ ಸೌರಭ ಸುಗಂಧಿತವಾದಂಥ ದೇಶಗಳು ಅಂತೇನಿದ್ದು ಅಲ್ಲಿ ವಿಹಾರ ಮಾಡಿ ಬರ್ತಾಯಿದ್ದ. ಆನಂತರ ಎದುರಿಗಿನ ಮಹಾದ್ವಾರ ಇತ್ತಲ್ಲ, ಮಹಾದ್ವಾರದಲ್ಲಿ ಆ ಕಾಲದಲ್ಲಿ ಅವನಿಗಿಬ್ಬರು ಅಲ್ಲಿ ಗೆಳೆಯರಿದ್ದರು, ರಸಜ್ಞ ಮತ್ತು ನಿಪಣ ಅಂತ ತಿಳ್ಕೊಂಡಂತೇಳಿ. ಬಹುದನ ಅಂತನ್ನುವ ಆ ಬಾಗಿಲಿನಿಂದ ಹೊರಗೋಗಿ ಬಹುದನ ಅಂತನ್ನೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ವಿಹಾರ ಮಾಡ್ಕೊಂಡು ಬರ್ತಿದ್ದ. ಆನಂತರ ಎಡಕ್ಕೊಂದು ಬಲಕ್ಕೊಂದು ಬಾಗಿಲಿದ್ವಲ್ಲ, ಇವು ಮುಂದಿನ 5 ಬಾಗಿಲುಗಳದು, ಎಡಕ್ಕೊಂದು ಬಲಕ್ಕೊಂದು ಬಾಗಿಲಿದ್ವಲ್ಲ, ಆ ಬಾಗಿಲಿಗೆ ಒಂದಕ್ಕೆ ಪಿತೃಭೂ ಅಂತ ಹೆಸರು, ಇನ್ನೊಂದಕ್ಕೆ ದೇವಭೂ ಅಂತ ಹೆಸರು. ಈಗಳಲ್ಲಿ ಶ್ರುತಿಧರ ಅಂತನ್ನೋ ಮಿತ್ರನ ಜೊತೆಗೆ ಬಲಬಾಗಿಲಿಂದ ಹೋಗಿ ದಕ್ಷಿಣ ಪಾಂಚಾಲದಲ್ಲಿ ತಿರುಗಾಡಿ ಬರ್ತಾಯಿದ್ದ. ಎಡಭಾಗಕ್ಕೆ ಹೋಗಿ ಉತ್ತರ ಪಾಂಚಾಲ ಅಂತಕೊಂಡು ಪ್ರದೇಶಗಳಿಗೆ ತಿರುಗಾಡಿ ಬರ್ತಾಯಿದ್ದ. ಆನಂತರ ದುರ್ಮದ ಅಂತನ್ನೊಬ್ಬ ಸಖ ಇದ್ದ. ಅವನು ಕೆಳಗಿನ ಬಾಗಿಲು ತೋರಿಸ್ತೀನಿ ನಡ್ರಿ ಅಂತಕೊಂಡು ಕರ್ಕೊಂಡು ಹೋಗ್ತಾನೆ. ಕೆಳಗಿನ ಬಾಗಿಲಿಗೆ ಹೋದಾಕ್ಷಣಕ್ಕೇನೆ ಅಲ್ಲಿ ವೈಶಸನ ಅಂತ ತಿಳ್ಕೊಂಡಂತಕ್ಕಂಥ ಮಿತ್ರನ ಪರಿಚಯ ಮಾಡಿಕೊಟ್ಟ. ಆ ವೈಶಸನ ಮಿತ್ರರಿಂದಾಗಿ ಅವನು ಏನು ಮಾಡ್ತಿದ್ದ, ತನ್ನ ನಗರದಲ್ಲಿರ್ತಕ್ಕಂಥದ್ದೆಲ್ಲ ಏನು ಬೇಡ ಎಲ್ಲ ಬಾಗಿಲಿಂದ ಹೊರಗಾಕಿ ದೂರ ಕಳಿಸ್ಬಿಡ್ತಿದ್ದ. ಇನ್ನೊಂದು ಬಾಗಿಲು ಇತ್ತು, ಅದರ ಹೆಸರು ಆಸುರಿ ಅಂತ ತಿಳ್ಕೊಂಡಂಥೇಳಿ. ದುರ್ಮದನ ಜೊತೆಗೆ ಅವನು ಹೋಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶಾರೀರಿಕವಾದ ಗ್ರಾಮ್ಯವಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಗಳನ್ನು ಅನುಭವಿಸ್ತಿದ್ದ. ಆದರೆ ಈ ಎರಡೂ ಬಾಗಿಲಿನ ಮಧ್ಯದಲ್ಲಿ ಇಬ್ಬರು ಕುರುಡರಿದ್ದರು. ಎರಡು ಬಾಗಿಲಿನ ಮಧ್ಯದಲ್ಲಿ ಇಬ್ಬರು ಕುರುಡರು. ಆ ಕುರುಡರಲ್ಲಿ ಒಬ್ಬನ ಹೆಸರು ನಿರ್ವಾಕ್ಯ ಅಂತ ತಿಳ್ಕೊಂಡಂತ ಹೇಳಿ, ಅವನು ಉಪಸ್ಕರ ಅಂತ ಅನ್ನೋ ಮೇಲೆ ಕೂತ್ಕೊಂಡು ಮುಂದೆ ಹೋಗ್ತಿದ್ದ ಬರ್ತಿದ್ದ. ಇನ್ನೊಬ್ಬನು ಉಪಸ್ಕರ ಅಂತಿಲ್ಲ, ಅವನು ಜೀವಪತಿ ಅಂತ ಅವನ ಮೇಲೆ ಕೂತ್ಕೊಂಡು, ಇನ್ನೊಬ್ಬನು ಉಪಸ್ಕರ ಅಂತ ತಿಳ್ಕೊಂಡಂತೇಳಿ ಅವನು ಜೀವಪತಿಯ ಮೇಲೆ ಕೂತ್ಕೊಂಡು ತನ್ನ ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗ್ತಿದ್ದ. ಕಣ್ಣು ಬರ್ತಿದ್ದ, ಇನ್ನೊಬ್ಬನಿಗೆ ಕಾಲು ಬರ್ತಿತ್ತು, ಅವನ ಹೆಗಲ ಮೇಲೆ ಕೂತ್ಕೊಂಡು ಹೋಗಿ ಬರ್ತಿದ್ದ. ಹೀಗೆ ರಾಜ 100 ವರ್ಷಗಳವರೆಗೆ ಎಲ್ಲ ಬಾಗಿಲಿನಿಂದ ಹೋಗಿ 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 ಅನೇಕ ರೀತಿಯಾಗಿರ್ತಕ್ಕಂಥ ಸುಖವನ್ನು ಅನುಭವಿಸಿ ಮನೆಗೆ ಬಂದ ಕ್ಷಣಕ್ಕೇನೆ ಕೆಲವು ಕಡೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಿದ್ದ. ಆದರೆ ಒಟ್ಟು ಇಷ್ಟೆಲ್ಲ ನಮ್ಮ ಕಡೆಗೆ ಹೇಳ್ತಾರಲ್ಲ, 100 ಬಲದ ಗಂಡುಗೊಲಿಯಾದವನು ಮನೆಯೊಳಗೆ ಹೆಂಡತಿಯ ಮಿಂಡ ಅಂತ ತಿಳ್ಕೊಂಡಂತೇಳಿ ಕನ್ನಡದಲ್ಲಿ ಗಾದೆ ಮಾತಿದೆ. 100 ಊರಿನ ಸರದಾರ ಹೆಂಡತಿಗೆ ಮಿಂಡ ಅಂತ ತಿಳ್ಕೊಂಡಂತೇಳಿ. ಹೊರಗೆಲ್ಲ ತನ್ನ ಅಧಿಕಾರಗಳು, ಮನೆಗೆ ಬಂದ ಕಣಕ್ಕೆ ಹೆಂಡತಿ ಬಾಯಿ ಸಾಹೇಬ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಈ ವ್ಯಕ್ತಿನೂ ಹಾಗೇ ಇದ್ದ. ಕೇವಲ ಏನು ಹೆಂಡತಿ ಪುರಂಜನಿ ಹೇಳ್ತಾ ಇದ್ಲು ಆ ರೀತಿ. ಅವಳು ಹೇಳಿದರೆ ಕುಣಿತಿದ್ದ, ಅವಳು ಹೇಳಿದರೆ ಊಟ ಮಾಡ್ತಿದ್ದ, ಅವಳು ಹೇಳಿದರೆ ಕುಡಿತಿದ್ದ, ಅವಳು ಹೇಳಿದರೆ ನೋಡ್ತಿದ್ದ, ಅವಳು ಹೇಳಿದರೆ ವಾಸನೆ ನೋಡ್ತಿದ್ದ, ಅವನು ಹೇಳಿದರೆ ಅಳ್ತಿದ್ದ, ಅವನು ಹೇಳಿದ್ರೆ ನಗ್ತಿದ್ದ. ಒಟ್ಟು ಅವನು ಇವನನ್ನು ಕುಣಿಸ್ತಾ ಇದ್ದ. 10 ಜನರು ಜಾರ ಇದು, ಒಬ್ಬತ್ತನೇ ಇವ, ಆಕೆಗೆ 10 ಜನ ಹೆಲ್ಪ್ ಜಾರ. ಅವ್ರ ಕಡೆಯಿಂದ ಇವನನ್ನು ಕುಣಿಸಿದ್ದು. ಪಾಪ ಏನು ಮಾಡಬೇಕು, ಕುಣ್ಕೊಂಡು ಕರಿತಿದ್ದ. ಒಂದು ಸಲ ಅವನು ಒಂದು ರಥದಲ್ಲಿ ಕೂತ್ಕೊಂಡು ಹೋಗಬೇಕು ಅಂತ ಬಯಸಿದ. ರಥದಲ್ಲಿ ಕುಳಿತುಕೊಂಡ. ಆ ರಥಕ್ಕೆ 3 ಧ್ವಜಗಳಿದ್ದು, 2 ಚಕ್ರಗಳಿದ್ದು.
ಮಧ್ಯದಲ್ಲಿ ಒಂದು ದೊಡ್ಡ ಅದಕ್ಕೆ ದಾಂಡ ಅಂತ ಕರೀತಾರೆ, ನಮ್ಮ ಕಡೆ ಉಪಸ್ಥ ಅಂತ ಕರೀತಾರೆ, ದೊಡ್ಡದು. ಅದ್ರ ಮೇಲೆ ಎಲ್ಲ ಉಳಿದ ಗಾಡಿಗಳು ನಿಂತುಕೊಂಡಿರ್ತವೆ. ಆ ನಂತರ ಅದಕ್ಕೆ 5 ಕುದುರೆಗಳಿದ್ದು, ಲಗಾಮಿತ್ ಸಾರಥಿ ಇದ್ದ. ಅವನು ಕರೆದುಕೊಂಡು ಹೋದರೆ ಅದು ಗುಹೆಗಳಿಗೆ ಹೋಗ್ತಾಯಿತ್ತು. ಆ ನಂತರ ಆ ರಥದಲ್ಲಿ 2 ಭಾಗಗಳಿದ್ದು, 5 ಆಯುಧಗಳಿದ್ದು. ಆ ನಂತರ ಇವನಿಗೆ ಸಹಾಯಕ್ಕೆ 7 ಜನ ಸೈನಿಕರಿದ್ದರು. ಹೋಗಬೇಕು ಅಂದರೆ 5 ಥರದ ದಾರಿಗಳಿದ್ದು, ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಾಗಿತ್ತು. ಆದರೆ ಧೈರ್ಯದಿಂದ ಪಂಚಪ್ರಸ್ಥವನ ಅಂತ ತಿಳ್ಕೊಂಡಂತ ಹೋಗ್ತಾಯಿದ್ದ. ಪಂಚಪ್ರಸ್ಥವನಕ್ಕೆ ಹೋಗ್ತಾ ಇದ್ದ. ಇವನಿಗೆ ಪುರಂಜನಿಗಿಂತ ಮೊದಲು ಒಬ್ಬಳು ಹೆಂಡತಿ ಇದ್ಲು, ಅವಳ ಜೊತೆಗೆ ಬಂದಿದ್ದ. ಅವಳು ಮೇಲಿಂದ ಮೇಲೆ ಹೇಳ್ತಿದ್ಲು, ಹಿಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ ಅಂತ ತಿಳ್ಕೊಂಡಂತೇಳಿ. ಲಕ್ಷ್ಯ ಕೊಡ್ತಿರಲಿಲ್ಲ. ಒಂದು ಸಲ ಬೇಟೆ ಆಡ್ಲಿಕ್ಕೆ ಹೋದ. ಬೇಟೆ ಆಡ್ಲಿಕ್ಕೆ ಹೋಗಿರ್ತಕ್ಕಂಥ ಅನೇಕ ಮೃಗಗಳು ಅಳ್ತಾ ಇರುವಾಗ, ಕೂಗ್ತಾ ಇರುವಾಗ, ವಿಲಿ ಒದ್ದಾಡ್ತಿದ್ರು. ಆ ರೀತಿಯಾಗಿ ಎಲ್ಲ ಬೇಟೆಯನ್ನು ಆಡ್ದ. ಕೊನೆಗೆ ಮನೆಗೆ ಬಂದ. ಬಹಳ ದಣವೆ ಆಯಿತು. ಮನೆಗೆ ಬಂದ ಕ್ಷಣಕ್ಕೇನೆ ಪ್ರತಿ ದಿವಸದಂತೆ ಹೆಂಡತಿ ಸ್ವಾಗತ ಮಾಡಲಿಲ್ಲ. ಆಯಿತು ಅಂತ ತಿಳ್ಕೊಂಡಂತ ತಾನೇ ನೀರು ತುಂಬಿಕೊಂಡು ಸ್ನಾನ ಮಾಡ್ದ. ಏನು ಇರಬೇಕು ಅಂತ ತಿಳ್ಕೊಂಡಂತೆ ಏನೋ ಅಲ್ಲಂಚೂರು ಟಿಫಿನ್ ಮಾಡಿಟ್ಟು ತಿಂದ. ಇಷ್ಟಾದರೂ ಹೆಂಡತಿ ಕೆಲಸ ಬಿಟ್ಟು ಬರೋಳು, ಬರೇ ಇಲ್ಲ, ಬೆಟ್ಟಿಗೆ ಬರ್ತಾಯಿಲ್ಲ. ದಾಸರಿಗೆ ಕೇಳ್ದ, ಎಲ್ಲರೂ ನೋಡಿರೇನು ಅಂತ ತಿಳ್ಕೊಂಡಂತೇಳಿ. ನಾವೆಲ್ಲ ಹುಡುಕಿರಪ್ಪ, ನೀನು ಹುಡುಕು ಅಂತ ತಿಳ್ಕೊಂಡಂತ ಹೇಳಿದ್ರು. ಯಾಳೋ ಒಬ್ಳು ದಾಸಿ ಹೇಳಿದ್ಲು, ಇಲ್ಲ ನಿನ್ನ ಹೆಂಡತಿ ನಂಬರ್ 2 2ನೇ ನಂಬರ್ ಕೋಣೆಯಲ್ಲಿ ಕೂತ್ಕೊಂಡಿದ್ದಾಳೆ ಅಂತ. ಯಾಕೆಂದರೆ ಆಗಿನ ಕಾಲ ರಾಣಿಯರಿಗೆ 6 ಕೋಣೆಗಳಿರ್ತಾಯಿದ್ವು, ಸ್ಪೆಷಲ್ ಕೋಣೆಗಳು. ಯಾವ ಕೋಣೆಗೆ ಹೋಗಿ ಕೂತ್ಕೊಳ್ತಾ ಇದ್ದರೂ ರಾಜನಿಗೆ ಗೊತ್ತಾಗ್ತಾಯಿತ್ತು, ಇವತ್ತು ನನ್ನ ಹೆಂಡತಿಗೆ ಏನು ಬೇಕಾಗಿದೆ ಅಂತ ಹೇಳ್ಕೊಂಡಂತೇಳಿ. ಅವರು ಆ ರೀತಿಯಾಗಿರ್ತಕ್ಕಂಥದ್ದು. ಈ 2ನೇ ನಂಬರ್ ಕೋಣೆ ಅಂತ ತಿಳ್ಕೊಂಡಂತಂದರೆ ಆಗ ಸಿಟ್ಟೆ ಬಂದಾಗ, ಅದು ಸಿಟ್ಟಿನ ಕೋಣೆ. ನನ್ನ ಹೆಂಡತಿಗೆ ಸಿಟ್ಟು ಬಂದದಂತ ತಿಳ್ಕೊಂಡಂತ ಹೇಳ್ದ. ಅವಳನ್ನು ಸಂತೈಸಬೇಕು ಅಂತ ತಿಳ್ಕೊಂಡಂಥೇಳಿ ಒಳಗೆ ಪ್ರವೇಶ ಮಾಡಿದ. ನೆಲದ ಮೇಲೆ ಬಿದ್ದು ಆಭರಣ ಅಲ್ಲಿ ಇಲ್ಲಿ ಹಾಕಿ ಮಸ್ತ್ ಶ್ವಾಸ ತಗೊಳ್ತಿದ್ಲು. ಗಂಡ ನನ್ನ ಮಾತು ಕೇಳಲಿಲ್ಲ ಅಂತ ತಿಳ್ಕೊಂಡಂತೆ ನಾಟಕ. ಪಾಪ ಎಬ್ಬಿಸಿದ, ಹೇಳಲಿಲ್ಲ, ಇದು ಮಾಡಲಿಲ್ಲ. ಕೊನೆಗೆ ಹತ್ತಿರ ಹೋದ, ತನ್ನ ತೊಡೆ ಮೇಲೆ ಆಕಿನ ತಲೆ ಇಟ್ಕೊಂಡ, ಕೂದಲುಗಳನ್ನು ಕೈಯಾಡಿಸ್ತಾ, ಯಾಕೆ ಸಿಟ್ಟು ನನಗೆ, ಏನು ಬೇಕಾಗಿದೆ, ಏನು ಬೇಡಿದ ನಾ ಕೊಡ್ತೀನಲ್ಲ, ಇಷ್ಟು ಸಿಟ್ಟು ನೀನು ಯಾಕೆ ಮಾಡಬೇಕು? ಭಾಳ ಪ್ರಯತ್ನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು, ನಾನು ಕೇಳಲಿಲ್ಲ, ಅಲ್ಲಿ ಬೇಟಾಡ್ಲಿಕ್ಕೆ ಹೋದ್ರಿ, ಬೇಗನೆ ಬರಲಿಲ್ಲ, ಲೇಟ್ ಮಾಡಿದ್ರಿ, ಅಣ್ಣ ನೋಡು ಇನ್ನೊಬ್ಬರು ಹೆಂಡತಿ ಬಂದು ನಿನಗೇನು ಹೇಳ್ತಿದ್ಲಂತೆ, ನೀವು ಕೇಳಲಿಲ್ಲ, ಆದರೂ ಆಕೆ ಇಟ್ಕೊಂಡಿರಾಕ ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲೇ ಆತ್ಮಹತ್ಯೆ ಮಾಡ್ಕೋತೀನಿ. ಹಿಂದಿನ ಕಾಲದ ಹೆಣ್ಮಕ್ಳ ಹತ್ರ ಒಂದು ಆಯಿತು, ನನ್ನ ಮಾತು ಕೇಳ್ತಿರೋ ಹೋಗಿ ರೈಲ್ ಕೆಳಗೆ ಬೀಳ್ಯೋ, ಬಾಮಿ ಹಾರ್ಕೊಳ್ಳ್ಯೋ, ಅಥವಾ ಬಸ್ಸಿನ ಕೆಳಗೆ ಬೀಳ್ಯೋ. ಪಾಪ ಗಂಡನ ರಂಜಿ, ಆಯಿತು ನೀನು ಹೇಳ್ದಂಗೆ ಕೇಳ್ತೀವಿ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ರೀತಿ. ಆಗ ಇನ್ಮೇಲೆ ಪ್ರತಿಜ್ಞೆ ಮಾಡಿದ, ಆಕೆನ ಬಿಟ್ಟು ನಾ ಎಲ್ಲೂ ಹೋಗಂಗಿಲ್ಲ. 110 ಜನ ಗಂಡಸ ಮಕ್ಕಳಾದರು, 1100 ಜನ ಹೆಣ್ಮಕ್ಳಾದರು. ಅವ್ರ ಮದುವೆ ಆಯಿತು, ಹಳೆಯಂದರು, ಆ ನಂತರ ಸೊಸೆಯಂದರು. ಮನೆ ತುಂಬ್ತಾ ಇದ್ದಂತೆ ಆ ಕಾಲದಲ್ಲಿ ಚಂಡವೇಗ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಗಂಧರ್ವ 360 ಜನ ಗಂಧರ್ವರನ್ನು
360 ಜನ ಗಂಧರ್ವರನ್ನು ಕರೆದುಕೊಂಡು ಬಂದು ಇವನ್ ನಗರದ ಮೇಲೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸೇನಾಪತಿಗಳು ಬಂದು ಹೇಳಿದರು, ಇಲ್ಲ ಅವರಿಬ್ಬರು ಆಕ್ರಮಣ ಮಾಡಿ ಲೂಟ್ಪಾಟ್ ಮಾಡ್ಲಿಕ್ಕತ್ತಾರ, ನಗರದಲ್ಲಿ ಸ್ವಲ್ಪ ಎಲ್ಲ ಅಪರಾಧಪರಿ ಆಗಿದೆ. ಏನು ಹೋಗಲಿ, ಆ 360 ಗಂಡಸರು ಹೆಂಗಸರು ಅಂತ ಹೇಳಿದೆಲ್ಲ ಏನು ಮಾಡ್ಲಿಕ್ಕತ್ತಾರ? ಇಲ್ಲರಿ, ದಿವಸಕ್ಕೆ ನಮ್ಮದೇನು 100 ಕಲ್ಲಿನಿಂದ ಮಾಡಿದ ಕೋಟೆ ಅದೆಲ್ಲ ಈ ನಗರದ ಒಂದೊಂದು ಕಲ್ಲು ಬೀಳಿಸ್ಲಿಕ್ಕತ್ತಾರ. ಒಂದೇ ಕಲ್ಲು ಬೀಳಿಸ್ಲಿಕ್ಕತ್ತಾರಲ್ಲ, ಬೆಳೆಸ್ಕೊಳ್ರಿ ಅಂತ ತಿಳ್ಕೊಂಡಂತ. ಇದೇ ವೇಳೆಗೆ ಕಾಲ ಅಂತಕೊಂಡಂತಕ್ಕಂಥ ಒಬ್ಬ ದೇವತಾ, ಅವನ ಮಗಳು ದುರ್ಭಗ, ಅವಳ ಹೆಸರು ಇನ್ನೊಂದು ಜರ ಅಂತ ಕೂಡ ಹೆಸರಿತ್ತು. ಅವಳಿಗೆ ಯಾರ ಚಲೋ ವರ ಸಿಗ್ತಾನೆ ಅಂತ ಹುಡುಕ್ಲಿಕ್ಕತ್ತಿದ್ಲು. ಅವಳು ಯಾರೆಲ್ಲ ಸೆಳ್ಕೊಳ್ತಾ ಇದ್ದರು, ಬಟ್ ಪೂರ್ತಿ ಅವರನ್ನು ತನ್ನ ವಶ ಮಾಡ್ಕೊಳ್ತಾ ಇದ್ಲು. ಹಿಂದಕ್ಕೆ ಶುಕ್ರಾಚಾರ್ಯ ಶಾಪದಿಂದ ಯಯಾತಿಯೊಳಗೆ ಸೇರಿಕೊಂಡವಳೆ ಇವಳು ಮಹಾರಾಯಿತು. ಈ ರೀತಿಯಾಗಿರ್ತಕ್ಕಂಥ ಅವಳು ವಿಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಚೀನ ಬರೀ ಒಂದು ಸಲ ನನಗೆ ಹಾದಿಯೊಳಗೆ ಭೇಟಿಯಾಗಿದ್ಲಕ್ಕೆ, ನಾರದರೆ ಭಾಳ ಚಲೋ ಸಿಕ್ಕರೆ ನಿಮ್ಮನ್ನೇ ಮದುವೆ ಮಾಡ್ಕೋತೀನಿ ಅಂತ ತಿಳ್ಕೊಂಡಂತಂದು. ನಾ ಗಾಬರಿ ಅದೆ. ನಾ ಹೇಳಿದೆ, ನನಗಿಂತ ಚಲೋ ವರನ ತೋರಿಸ್ತೀನಿ ನಿನ್ಗೆ, ನಾವು ಊರೂರು ತಿರುಗಾಡವ, ನನ್ನಿಂದೇನು ಉಪಯೋಗ ಇಲ್ಲ, ನನ್ನಿಂದ ಹೊಡೆ ತುಂಬಂಗಿಲ್ಲ ನಿನ್ಗೆ. ಆದ್ದರಿಂದಾಗಿ ನಾನು ನಿನಗೆ ಇನ್ನೊಬ್ಬನ ವರ ತೋರಿಸ್ತೀನಿ, ನಿಮ್ಮ ಮದುವೆ ಆಗಂಗಿಲ್ಲ ಅಂತ ಹೇಳಿ. ನನ್ನಂಥ ಸುಂದರಿ ಬಂದು ನಾನಾಗೇ ಪ್ರೇಮಿ ಭಿಕ್ಷೆ ಬೇಡಿದರೆ ಮದುವೆ ಆಗಂತೆ ಅಂತೀರಿ? ಎಂಥ ಗಂಡಸ್ರಿ ನೀವು? ಏನು ಪ್ರಯೋಜನ ಇಲ್ಲ, ಊರೂರು ತಿರುಗ್ತಿರು ಯಾವಾಗಲೂ, ಒಂದೇ ಕಡೆ ಕೂಡಬೇಡ ಅಂತಕೊಂಡು ಅಂತೇಳಿ ಆಕಿಂದ ನನಗೆ ಶಾಪ್ ಕೊಟ್ಟಳು. ಆಕೆ ಶಾಪಕ್ಕೆ ಒಳಗಾಗಿ ನಾನು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪೀಡಿತನಾಗಿ ನಾನು ಕೊನೆಗೆ ಹೇಳಿದೆ, ಅಲ್ಲಿ ಯವನಾಧಿಪತಿ ಅಂತಿದ್ದಾನೆ, ಅವನ ಹೆಸರು ಭಯ ಅಂತ ತಿಳ್ಕೊಂಡು ಅಂತೇಳಿ, ಅವನ ಹತ್ರ ಹೋಗಿ ಮದುವೆ ಮಾಡ್ಕೊತಾನೆ. ಆ ಕಾಲನ ಮಗಳು ಜರ ಆ ಭಯನ ಹತ್ರ ಹೋದ್ಲು. ಆಗ ಅವನು ಹೇಳ್ದ, ನನಗೆ ಈಗಾಗಲೇ ಬೇರೆ ಹೆಂಡಂದ್ರಿದ್ದಾರೆ, ನೀನು ಇನ್ನೊಬ್ಬ ವರನನ್ನು ಹೇಳ್ತೀನಿ ಅಲ್ಲಿ ಹೋಗು ಅಂತ ತಿಳ್ಕೊಂಡಂತ. ಅವನು ಯಾರು? ನನ್ನ ತಮ್ಮನೇ ಅವನು. ಅವನ ಹೆಸರು ಪ್ರಜ್ವಾರ ಅಂತ ತಿಳ್ಕೊಂಡಂತ ಅವನ ಹೆಸರದು. ಅವನಿಗೆ ಶೈವ ಜ್ವರ, ವೈಷ್ಣವ ಜ್ವರ ಅಂತ ತಿಳ್ಕೊಂಡಂತೇಳಿ ಇಬ್ಬರು, ಅವನಿಗೆ 2 ಆಯುಧಗಳು ಅವನ ಹತ್ರ. ಅವನ ಮಕ್ಕಳಿಲ್ಲ, ಒಳ್ಳೆ ಹೆಂಡತಿಯನ್ನು ಹುಡುಕ್ಲಿಕ್ಕತ್ತಾನೆ, ಹೋಗಿ ಮದುವೆ ಆಗಿಬಿಡು. ಅವನ ಜೊತೆಗೆ ಭಯಪ್ರದ ಅಂತಕೊಂಡಂತಕ್ಕಂಥ ವಿಶಾಲ ಸೈನ್ಯ ಅದ. ಈಗ ನಾನು ಕೂಡ ಆ ಸೈನ್ಯಕ್ಕೆ ನನ್ನ ಮಂದಿನ ಕಳಿಸ್ಕೊಡ್ತೀನಿ. ನನ್ನ ಮಂದಿ ಬಹಳ ಶತ್ರುಗಳ ಭಯದಾಯಕರು. ನೀವು ಇಬ್ಬರೂ ಕೂಡಿ ಸಂಸಾರ ಮಾಡಿರಿ, ನಾನು ನಿನ್ನ ತಂಗಿಯಾಗಿ ಸ್ವೀಕರಿಸ್ತೀನಿ, ಹೋಗಿ ನನ್ನ ತಮ್ಮನ ಮದುವೆ ಆಗ. ಹೋಗಿ ಮದುವೆ ಆದರು. ಮದುವೆ ಆದ ಕ್ಷಣಕ್ಕೆ ಅವ್ರು ಹೇಳಿದರು, ಏನು ಮಾಡಬೇಕು, ಮೊದಲೇ ಗಿರಾಕಿ ಯಾರು ನಮಗೆ ಅಂತ ವಿಚಾರ ಮಾಡಿ ಆ ಕಾಲದಲ್ಲಿ ಭಯ, ಜರ, ಪ್ರಜ್ವಾರ, ವೈಷ್ಣವ ಜ್ವರ, ಶೈವ ಜ್ವರ ಎಲ್ಲರೂ ಸೇರಿ ನಮ್ಮ ಮೊದಲನೇ ಬಲಿ ಪುರಂಜನಪುರ, ನಡಿ ಆಕ್ರಮಣ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಪುರಂಜನ ನಗರದ ಮೇಲೆ ಆಕ್ರಮಣ ಮಾಡಿದರು. ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾರದರು ಹೇಳ್ತಾರೆ, ಪುರಂಜನ ಹೇಳ್ತಾನೆ, ನಾರದರೆ ಕರ್ಮ ಮಾಡಿ ನರಕದೊಳಗೆ ಮೃಗಗಳು ಹಾದಿ ಕಾಯ್ತಾವಂತ ಹಾದಿ ತೋರಿಸಿರಿ, ಗಾಬರಿಯಾಗಿ ಕೂತೀನಿ. ನಾರದರಿಗೆ ಪುರಂಜನ ಹೇಳ್ತಾನೆ, ಪ್ರಾಚೀನ ಬರಿ ಹೇಳ್ತಾನೆ, ಹಾದಿ ಕಾಯ್ದಲ್ಲಿ ನರಕದೊಳಗೆ ನನ್ನ ಮೃಗಗಳು ಹಾದಿ ಕಾಯಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಏನೋ ತತ್ವ ಹೇಳ್ತೀರಿ ಅಂತ ತಿಳ್ಕೊಂಡು ಅಂತಂದರೆ, ಸುಮ್ಮನೆ ರಾಜಾರಾಣಿ ಕತೆ ಹೇಳ್ಕೋತ ಕೂತಿರಲ್ಲ,
ಈ ರಾಜಾರಾಣಿ ಕಥೆಯಿಂದ ನನಗೇನಾಗೋದದ, ಆದ್ದರಿಂದ ನನಗೆ ಲಘುನೇ ಕತೆ ಮುಗಿಸ್ರಿ ಸಾಕು, ನನಗಿಂತ ಬೇಕಾದ ಮಂದಿ ಕತೆ ಕೇಳಿದ್ನಿ, ಕತೆ ಮುಗಿಸ್ರಿ, ತತ್ವಜ್ಞಾನದ ಹಾದಿ ಹೇಳ್ರಿ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಹೇಳ್ದ. ನಾರದರು ಕತೆ ಮುಗಿಸಿದರೆ ಎಲ್ಲಿಗೆ ಮುಗಿಯಿತು ಕತೆ? ನಾರದರು ಆಮೇಲೆ ತತ್ವೋಪದೇಶ ಮಾಡಿದ್ರೇನು? ಇದರ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.